ಜಸ್ಟ್ ಒಂದು 5 minutes ಬ್ರೀಫ್ ಮಾಡ್ತೀನಿ ನೆನ್ನೆ ಏನ್ ಕವರ್ ಮಾಡಿದ್ವಿ ಅಂತ. ಸೊ ನೆನ್ನೆ ವಾಟ್ ವಿ ಕವರ್ಡ್ ವಾಸ್ ದ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್, why IP address is important. Okay, so imagine this is one computer, okay, or this is one machine, and I have one more machine. Okay, say this is that machine. Okay, so think that this is a client. Okay, so from where we are, so ನಾವು ಎಲ್ಲಿಂದ ಆಕ್ಸೆಸ್ ಮಾಡ್ತಾ ಇದೀವಿ ಅದನ್ನ ನಾವು ಕ್ಲೈಂಟ್ ಅಂತ ಕರಿತೀವಿ. Okay, okay, and imagine this is a internet. Okay, so this is the internet. So ನಮ್ ಕನೆಕ್ಷನ್ ಯಾವ ತರ ರೌಟ್ ಆಗುತ್ತೆ ಅಂದ್ರೆ ಫ್ರಮ್ ಕ್ಲೈಂಟ್, of course via router. Okay, so this is the router. So router ಇಂದ ಇಂಟರ್ನೆಟ್ ಹೋಗುತ್ತೆ, ಇಂಟರ್ನೆಟ್ ಇಂದ so ಹೇಗೆ ಹೋಗುತ್ತೆ, so this is a server. Okay, so like in order for me to connect with any one of you, so I need a mobile number as I explained yesterday. So same way they need a IP address. Okay, so the IP address will be in the form of say 10.171.18.15. so imagine this is a one address. Okay, so this is a private address. So in few moments I will show you in a slide also. Okay, so ಯಾವ ರೀತಿ ನಮ್ಮ ಮನೆಗಳಿಗೆ ನಂಬರ್ ಇರುತ್ತೋ, ಫಾರ್ ಎಕ್ಸಾಂಪಲ್ imagine this is one house. Okay, say this is a locality. Okay, so in that locality there is a street. Okay, so this is first main anta ankolana. Okay, first main road. Okay, so there are some houses. Okay, so as for ಪ್ರತಿಯೊಂದು ಮನೆಗೆ ಹೇಗೆ ನಂಬರ್ ಇರುತ್ತೆ, like for example house number 1. Okay, then house number 2 and so on. Okay, so ಹೇಗೆ ಮನೆ ನಂಬರ್ 1 2 3 ಆ ತರ ಇದೆ, ಅದೇ ತರ in order for machines or servers to communicate with each other they need a IP address. Okay, that is perfectly fine. So ಈಗ ಇದು ಸೋರ್ಸ್ ಆಗುತ್ತೆ. ಸೊ ನಾವು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಟು ಗೆಟ್ ಎನಿ ಕಂಟೆಂಟ್ ಫ್ರಮ್ ದ ಸರ್ವರ್. ಸೊ ಸರ್ವರ್ ಇಂದ ನಮ್ಗೆ ಏನೋ ಒಂದು ಪೇಜ್ ಬೇಕಾಗಿರುತ್ತೆ ಅಥವಾ ಯಾವ್ದೋ ಒಂದು ವೆಬ್ಸೈಟ್ ಹೋಗ್ತಾ ಇದೀವಿ, ಆ ವೆಬ್ಸೈಟ್ ಈ ಸರ್ವರ್ ಅಲ್ಲಿ ಇದೆ. ಸೊ ಈ ಸರ್ವರ್ಗೂ ಒಂದು IP ಅಡ್ರೆಸ್ ಇರುತ್ತೆ. ಸೊ ಆ IP ಅಡ್ರೆಸ್ ಮೇ ಬಿ ಡಿಫರೆಂಟ್. ಇಟ್ ಮೇ ಬಿ ಆಫ್ ದ CIDR range 172.65.45.76. ಸೊ ಈ ಸರ್ವರ್ IP ಅಡ್ರೆಸ್ ಇದು. ಓಕೆ, ಬಟ್ ಈ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ರದ್ದು ರೇಂಜ್ ಬೇರೆ ಇದೆ. ಓಕೆ, ಸೊ ಇದ್ರ ರೇಂಜ್ ಬೇರೆ ಇದೆ. ಸೊ ಹೌ ದೇ ಆರ್ ಏಬಲ್ ಟು ಕಮ್ಯುನಿಕೇಟ್? ಸೊ ಈಗ ಕ್ವಶನ್, ಸೊ ದೀಸ್ ಆರ್ ಆಲ್ ಅಗೇನ್ ಪ್ರೈವೇಟ್ IP ಅಡ್ರೆಸ್ ಇರುತ್ತೆ. ಸೊ ಡೈರೆಕ್ಟ್ ಕಮ್ಯುನಿಕೇಶನ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇನ್ ಆರ್ಡರ್ ಫಾರ್ ದೆಮ್ ಟು ಕಮ್ಯುನಿಕೇಟ್, ಸೊ ಇಂಟರ್ನೆಟ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಈ ಸರ್ವರ್ಗೆ ಒಂದು ಪಬ್ಲಿಕ್ IP ಬೇಕಾಗುತ್ತೆ. ಸೊ ಆ ಪಬ್ಲಿಕ್ IP ಈ ಸರ್ವರ್ ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕೊಡುತ್ತೆ. So that IP will be something, say 65.56.117.123 ಅಂತ ಅನ್ಕೊಳ್ಳೋಣ. So this is this public IP. So ಈ ಪಬ್ಲಿಕ್ ಇಂದ it will interact with the internet. Okay, so same way ಇದೇ ತರ ಏನಾಗುತ್ತೆ, ಸೊ ಇಲ್ಲಿ I'll draw one more. Okay, ಸೊ ಈ ರೌಟರ್ಗೆ ಒಂದು IP ಅಸೈನ್ ಆಗುತ್ತೆ. ನಾನು ತೋರಿಸಿದೆ ನೆನ್ನೆ 104 or 105.114.34.13. ಸೊ ಈ ತರ ಒಂದು IP ಅಡ್ರೆಸ್ ಆಗುತ್ತೆ. ಸೊ ಅದನ್ನ ನೀವು ಎಲ್ಲಿ ನೋಡಬಹುದು, ಜಸ್ಟ್ ಗೋ ಟು ಎನಿ ಬ್ರೌಸರ್, ಜಸ್ಟ್ ಟೈಪ್ ವಾಟ್ ಈಸ್ ಮೈ IP ಅಡ್ರೆಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಮೈ IP. ಸೊ ಈ IP ಯೂಸ್ ಮಾಡ್ಕೊಂಡು
ಐ ಆಮ್ ಏಬಲ್ ಟು ಕಮ್ಯುನಿಕೇಟ್ ಟು ಗೂಗಲ್ ಮೀಟ್. ಸೊ ನಾನು ಗೂಗಲ್ ಮೀಟ್ಗೆ ಈ IP ಅಡ್ರೆಸ್ ಇಂದ ಕನೆಕ್ಟ್ ಆಗಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ವೆರಿ ಬೇಸಿಕ್ ಆಫ್ ಇಟ್. ಓಕೆ, ಸೊ ಸೇಮ್ ವೇ ಇದೇ ತರ ಈ IP ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಈ ಕ್ಲೈಂಟ್ ಈ IP ಇಂದ ರಿಕ್ವೆಸ್ಟ್ ಕಳಿಸಿದ್ರು ಈ IP ನ ಈ ರೌಟರ್ ಏನ್ ಮಾಡುತ್ತೆ, ಮಾಸ್ಕ್ ಮಾಡುತ್ತೆ. ಮಾಸ್ಕ್ ಮಾಡಿ ಈ IP ಇಂದ ರಿಕ್ವೆಸ್ಟ್ ಈ ಸರ್ವರ್ ಕಳಿಸಿ, ಈ ಸರ್ವರ್ ಇಂದ ಆನ್ಸರ್ ತಗೊಂಡು ಮತ್ತೆ ಇಟ್ ವಿಲ್ ರಿಟರ್ನ್ ಬ್ಯಾಕ್ ಟು ದಿಸ್ ರೌಟರ್ ಅಂಡ್ ದೆನ್ ವಾಟ್ ಎವರ್ ದ ಪೇಜ್ ಇದು ನಮ್ಮ ಆಸ್ ಅ ಕ್ಲೈಂಟ್ ನಾವ್ ಏನ್ ಪೇಜ್ ರಿಕ್ವೆಸ್ಟ್ ಮಾಡಿರ್ತೀವೋ ಆ ಪೇಜ್ ನಮ್ಗೆ ಇನ್ ಫಾರ್ಮ್ ಆಫ್ HTML ಅಥವಾ PHP ವಾಟ್ ಎವರ್ ದ ಕೋಡ್ ದ ಡೆವಲಪರ್ ಹ್ಯಾಸ್ ರಿಟರ್ನ್, ಆ ಪೇಜ್ ನಮ್ಗೆ ರೆಂಡರ್ ಆಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಸೊ ಸೇಮ್ ಥಿಂಗ್ ಯು ಕ್ಯಾನ್ ಸಿ ಇನ್ ದ ಇದು ನೋಡಿ, ಇಲ್ಲಿ ಕ್ಲೀನ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಸೊ ಆಸ್ ವಿ ಹ್ಯಾವ್ ದಿಸ್ ನಂಬರ್, ಸೊ 192.168.1.20.1.21 1.22. ಸೊ ಈ ಮೂರು ಮನೆನ ಮೂರು ಮಷಿನ್ಸ್ ಅಂತ ಏನು ಅನಲೈಸ್ ಮಾಡಿ, ಸೊ ದೇ ಆರ್ ಇನ್ ದ ಸೇಮ್ ನೆಟ್ವರ್ಕ್. ಸೊ ಸೇಮ್ ರೋಡ್ ಅಲ್ಲಿ ಇದೆ, ಸೊ ಮೀನ್ಸ್ ದೇ ಆರ್ ಇನ್ ದ ಸೇಮ್ ನೆಟ್ವರ್ಕ್. ಸೊ ಜಸ್ಟ್ ಲಾಸ್ಟ್ ಆಕ್ಟೆಟ್, ಇದನ್ನ ನಾವು ಆಕ್ಟೆಟ್ ಅಂತ ಕರಿತೀವಿ. ಸೊ ಇನ್ ಸಮ್ ಮೂಮೆಂಟ್ಸ್ ನಾವು ಆಕ್ಟೆಟ್ ಅಂದ್ರೆ ಏನು, ಮತ್ತೆ ಹೇಗೆ ನಾವು ಬೈನರಿ ಟು ಡೆಸಿಮಲ್ ಮತ್ತೆ ಕನ್ವರ್ಟ್ ಮಾಡೋದು, ಹೇಗೆ ರೆಪ್ರೆಸೆಂಟ್ ಮಾಡೋದು, ಹೌ ಟು ಕ್ಯಾಲ್ಕುಲೇಟ್ ದ ಸಬ್ನೆಟಿಂಗ್, ಅದೆಲ್ಲ ನೋಡೋಣ. ಓಕೆ, ಸೊ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ನೋಡಿ ನಾನು ಅದೇ ಹೇಳಿದ್ನಲ್ಲ, ಈಗ ನೋಡಿ ಇದು ಪಬ್ಲಿಕ್ IP. ಸೊ ನೀವು IP ರೇಂಜ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಸೊ 54.3.88.2 ದೆನ್ 68.43.21.7. ಸೊ ನೀವು ಈ ರೇಂಜ್ ನೋಡಿದ್ರೆ ಹೇಳ್ಬೋದು. ಯಾಕಂದ್ರೆ ಯು ವಿಲ್ ಬಿ ಏಬಲ್ ಟು ಆಕ್ಸೆಸ್ ಇಂಟರ್ನಲಿ, ಅಂದ್ರೆ ಇಂಟರ್ನಲಿ ನೀವು ಏನೇ ಕಮ್ಯುನಿಕೇಟ್ ಮಾಡ್ಬೋದು, ಅದು ಈಸಿ. ಸೊ ಫಾರ್ ಎಕ್ಸಾಂಪಲ್ ಈ ಮನೆಯಿಂದ ಈ ಮನೆಗೆ ಕಮ್ಯುನಿಕೇಟ್ ಮಾಡೋದು ಈಸಿ, ವೆರಿ ಈಸಿ. ಬಟ್ ಅದೇ ನಮ್ಗೆ ಏನಾದ್ರು ಇದು ನಮ್ ಲೊಕ್ಯಾಲಿಟಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಲೊಕ್ಯಾಲಿಟಿಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಐ ನೀಡ್ ಟು ಮೇಕ್ ಯೂಸ್ ಆಫ್ ಅ ಪಬ್ಲಿಕ್ IP ಅಡ್ರೆಸ್. ಸೊ ಈ ಮನೆಯಿಂದ ಯಾರೇ ಏನೋ ಇಫ್ ದೇ ನೀಡ್ ಟು ಆಕ್ಸೆಸ್ ಸಮಥಿಂಗ್ ಫ್ರಮ್ ಔಟ್ಸೈಡ್ ದಿ ಇಂಟರ್ನೆಟ್, ಅಂದ್ರೆ ಇಂಟರ್ನೆಟ್ ಇಂದ ಏನೇ ಬೇಕಾದಾಗ ಈ ಪಬ್ಲಿಕ್ IP ಇಂದ ಅವರು ಆಕ್ಸೆಸ್ ಮಾಡ್ತಾರೆ. ಓಕೆ, ಸೊ ನಾನು ಅದನ್ನ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ಬ್ರೌಸ್ ದ IP. ಸೊ ನಾನು ಇದನ್ನ ನಿಮ್ ಚಾಟ್ ಅಲ್ಲಿ ಹಾಕ್ತೀನಿ. ಸೊ ನೀವು ಗೂಗಲ್ ಅಲ್ಲಿ ಟೈಪ್ ಕೂಡ ಮಾಡ್ಬೋದು ಅಥವಾ ನೀವು ಚೆಕ್ ಮಾಡ್ಬೋದು. ಸೊ ನಿಮ್ ಎಲ್ಲರಿಗೂ ಒಂದೊಂದು IP ಅಡ್ರೆಸ್ ಅಸೈನ್ ಆಗಿರುತ್ತೆ, ಪಬ್ಲಿಕ್ IP. ಸೊ ವೆನ್ ಎವರ್ ಯು ಆರ್ rebooting the router or anything, the IP will change. IP change ಯಾಕಂದ್ರೆ ಅದು ಸ್ಟಾಟಿಕ್ IP ಅಲ್ಲ. ಓಕೆ, ಸೊ ಗೋಯಿಂಗ್ ಫಾರ್ವರ್ಡ್ ಇನ್ ಕಮಿಂಗ್ ಕ್ಲಾಸಸ್ ನಾವು ಸ್ಟಾಟಿಕ್ IP ಅಂದ್ರೆ ಏನು, ಮತ್ತೆ ದಟ್ ಈಸ್ ಎಲಾಸ್ಟಿಕ್ IP, ಮತ್ತೆ ನಾನ್ ಸ್ಟಾಟಿಕ್ IP ಅಂದ್ರೆ ಏನು ಅಂತ ನಾವು ಸದ್ಯದಲ್ಲಿ ಡಿಸ್ಕಸ್ ಮಾಡೋಣ, ಅಂದ್ರೆ ಇನ್ ಅಪ್ಕಮಿಂಗ್ ಕ್ಲಾಸಸ್. ಬಟ್ ದಿಸ್ ಇಸ್ ವಾಟ್ ವೆರಿ ಬೇಸಿಕ್ಸ್. ಎಷ್ಟು ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ವಾಟ್ ಇಸ್ ವೈ ಡು ವಿ ರಿಕ್ವೈರ್ ಅ ಪಬ್ಲಿಕ್ IP ಅಂಡ್ ಪ್ರೈವೇಟ್ IP? ಓಕೆ, ಸೊ ನೋಡಿ ಇಂಟರ್ನಲಿ, ಸೊ ನೆಟ್ವರ್ಕ್ ಹಬ್ಸ್ ಅಂಡ್ ಸ್ವಿಚಸ್ ಇದೆಲ್ಲ ಇಟ್ ಕಮ್ಸ್ ಇನ್ ನೆಟ್ವರ್ಕಿಂಗ್. ಬಟ್ ಎನಿ ಹೌ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಟು ಯು. ಓಕೆ, ಸೊ ನಮ್ಮ ಇಂಟರ್ನಲ್ ನೆಟ್ವರ್ಕ್ ಅಂತ ನಾನು ಹೇಳಿದಾಗ ಏನಾಗುತ್ತೆ ಅಂದ್ರೆ ಆಲ್ ದೀಸ್ ಆರ್, ಸೊ ದೀಸ್ ಆರ್ ಆನ್ ಮೈ ಲೆಟ್ ಮಿ ಡ್ರಾ ಒನ್ ಮೋರ್ ಮಷಿನ್ಸ್. ಓಕೆ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಒನ್ ಮೋರ್ ಅಂಡ್ ಒನ್ ಮೋರ್. ಓಕೆ, ಸೊ ಇಲ್ಲಿ 3 ಮಷಿನ್ ಇದೆ. ಓಕೆ, ಸೊ ಲೆಟ್ ಮಿ ಡ್ರಾ ಅವರ್ ಪ್ರೈವೇಟ್ ನೆಟ್ವರ್ಕ್. ಓಕೆ, ಸೊ ದಿಸ್ ಈಸ್ ಅವರ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ದಿಸ್ ಈಸ್ ಅವರ್. ಸರ್ ಈಗ ಪ್ಲೇ ಆಗ್ತಿರೋದು ರೆಕಾರ್ಡೆಡ್? ಹೌದು, ರೆಕಾರ್ಡೆಡ್. ಯಾವ್ದು ಇದಾ ನಾನ್ ಮಾಡ್ತಾ ಇರೋದಾ? ಹೌದು. ಇಲ್ಲ ಇಲ್ಲ, ಇದು ನಾನ್ ಮಾಡ್ತಾ ಇರೋದು, ರೆಕಾರ್ಡೆಡ್ ಅಲ್ಲ ಇದು. ಬಟ್ ಒನ್ ಮೋರ್ ವಾಯ್ಸ್ ಬರ್ತಿದೆಯಲ್ಲ ಸರ್ ನನಗೆ? ಒನ್ ಮೋರ್ ವಾಯ್ಸ್ ಬರ್ತಾ ಇದೆಯಾ? ಹಾ ಸರ್. ಇಲ್ವಲ್ಲ. ಧೀರಜ್ ಅಂಡ್ something someone else is talking. Let me see who else is talking. Let me see. I request all the participants to go on mute if they are not talking. ಅಂದ್ರೆ ಯಾರು ಮಾತಾಡ್ತಿಲ್ಲ ಅಂದ್ರೆ ಮ್ಯೂಟ್ ಹೋಗಿ, ಯಾಕಂದ್ರೆ ಡಿಸ್ಟರ್ಬ್ ಆಗ್ತಾ ಇದೆ. ಬೇರೆ ಇದು ಬಹುಶಃ ಇನ್ನೊಂದು ಕ್ಲಾಸ್ ಕಂಡಕ್ಟ್ ಆಗ್ತಿರೋ ತರನೇ ಬರ್ತಿದೆ, ನಿಮ್ ಜೊತೆ ಪ್ಯಾರಲಲ್ ಆಗಿ ಮಾತಾಡ್ತಿರೋ ತರ. ಹೌದಾ? ಯಾವ್ದು ಇಲ್ವಲ್ಲ ಆ ತರ ಕ್ಲಾಸು. ಇದೇ ಕ್ಲಾಸು. ಎಲ್ಲ ಕ್ಲೋಸ್ ಆಗಿದೆ ಸೆಷನ್. ಈಗ ಬರ್ತಾ ಇದೆಯಾ?
ಈಗಲೂ ಬರ್ತಾ ಇದೆಯಾ? ಸರ್ ನಮ್ಗೆಲ್ಲ ಏನಿಲ್ಲ, ನಾರ್ಮಲ್ ಆಗೇ ಇದೆ. ನೋ ಸರ್, ಇಟ್ ಈಸ್ ಫೈನ್. ನಮ್ಗೆಲ್ಲ ಬರ್ತಿಲ್ಲ ಸರ್. ನಾರ್ಮಲ್ ಇದೆ ಸರ್ ನಮ್ಗೆ. ಓಕೆ ಫೈನ್. So someone is saying like ಯಾರಿಗೆ ಇಶ್ಯೂ ಆಗ್ತಾ ಇದೆ ಅವರು, ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಒಂದ್ಸಲಿ ಲಾಗ್ಔಟ್ ಆಗಿ ಲಾಗಿನ್ ಆಗಿ. ಸೊ ಮೇ ಬಿ ಸಮ್ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಯಾಕಂದ್ರೆ ಇನ್ನು ಪ್ಯಾರಲಲ್ ಸೆಷನ್ ಯಾವ್ದು ನಡೀತಾ ಇಲ್ಲ. okay sir, please continue. ಓಕೆ ಫೈನ್. ಸೊ ಇದು ಮಷೀನ್ ನಂಬರ್ 2. ಓಕೆ, so this is machine number 3. okay, so internally ಇದೆಲ್ಲ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ, so they will be connected via a hub or a switch. so ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, so internally any device will be connected through a hub. ಇದನ್ನ ಹಬ್ ಅಂತ ಕರೀತಾರೆ. okay, so in this way what happens, so ನೀವು ಡೈರೆಕ್ಟ್ A to B ನು ಕನೆಕ್ಟ್ ಮಾಡಬಹುದು, but it becomes a one-to-one communication. So only in that scenario, A will be only able to send any request to B, and B and vice versa. So B ಇಂದ A ಗೆ ಹೋಗಬಹುದು ಅಥವಾ B A to B and B to A. okay, so but when you connect a device, all the devices to a hub, okay, so I will just let me draw. okay, imagine this is a hub. okay, so ಇದು hub ಅಂತ ಕನ್ಸಿಡರ್ ಮಾಡಿ. okay, so this is a hub. okay, so all the connections are, all the devices are made to this hub. okay, so in this scenario any machine can talk to each other via this hub. so ಈ ಕನೆಕ್ಷನ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. okay, so ನಾವು ಇಂಟರ್ನಲ್ ಡಿವೈಸಸ್ ಅಂದ್ರೆ ನಮ್ಮ ನೆಟ್ವರ್ಕ್ ಒಳಗೆ ಇರುವಂತಹ ಡಿವೈಸಸ್ ನ ನಾವು ಹಬ್ ಮೂಲಕನೂ ನಾವು ಕನೆಕ್ಟ್ ಮಾಡಬಹುದು, ಅಥವಾ as we go forward ಹಬ್ ಇಂದ ಇದು ಸ್ವಿಚಸ್ ಇಂದನೂ ಕೂಡ ನಾವು ಕನೆಕ್ಟ್ ಮಾಡಬಹುದು. ಓಕೆ, ಇಲ್ಲಿದೆ ನೋಡಿ. ಸೊ ಏನಾಗುತ್ತೆ, ಫಸ್ಟ್ ಎ ಡೇಟಾನ ಕಳಿಸುತ್ತೆ, ಎಲ್ಲಿಗೆ ಹಬ್ ಕಳಿಸುತ್ತೆ, ಹಬ್ ಇಂದ ಇಟ್ ವಿಲ್ ರೀಚ್ ಟು ದ ಬಿ. ಸೊ ಹೇಗೆ ರೀಚ್ ಆಗುತ್ತೆ ನೀವು ಕೇಳಿ, ಅದೇ ಅಗೇನ್ ಇಟ್ ವಿಲ್ ಸಮಥಿಂಗ್ ಕಾಲ್ಡ್ ಎಸ್ ಸೋರ್ಸ್ ಐ ಪಿ ಮತ್ತೆ ಡೆಸ್ಟಿನೇಷನ್ ಐ ಪಿ ಅಂತ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಓಕೆ, ಓಕೆ, ದೆನ್ ಈ ಏನ್ ಇದು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಡಯಾಗ್ರಾಮ್ ದ ಬೌಂಡ್ರಿ ವಾಟ್ ಎವರ್ ಯು ಆರ್ ಸೀಯಿಂಗ್, ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಫೈರ್ ವಾಲ್. ಸೊ ನಾನು ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಫೈರ್ ವಾಲ್ ಮತ್ತೆ ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅಂತ. ಸೊ ಇಲ್ಲಿವರೆಗೂ ರೀಚ್ ಆಗತ್ತೆ. ಸೊ ಇಲ್ಲಿಂದ ಒಳಗಡೆ ಬರಕ್ಕೆ ನಾವು ವಿ ಕ್ಯಾನ್ ಸೆಟ್ ಅಪ್ ಸಮ್ ರೂಲ್ಸ್. ಅಂದ್ರೆ ಈ ಐ ಪಿ ಮಾತ್ರ ಅಲೋ ಇದೆ, ಅಥವಾ ಈ ನಂಬರ್ ಮಾತ್ರ ಬರ್ಬೋದು, ಅಥವಾ ಇಲ್ಲಿಂದನೂ ಅಷ್ಟೇ. ಸೊ ನಾವ್ ಈ ಮನೆ ನಂಬರ್ 20 ಅಂತ ಕನ್ಸಿಡರ್ ಮಾಡಿ. ಸೊ ನಾವು ಇಲ್ಲಿ ರೂಲ್ ಸೆಟಪ್ ಮಾಡಬಹುದು. ಅಂದ್ರೆ ಈ ಮನೆ ನಂಬರ್ 21 ಮಾತ್ರ ಅಲೋ ಇದೆ, ಮನೆ ನಂಬರ್ 22ಗೆ ಅಲೋ ಇಲ್ಲ ಅಂತ. ಸೊ ವಿ ಕ್ಯಾನ್ ಸ್ಪೆಸಿಫೈ ದೀಸ್ ಕೈಂಡ್ ಆಫ್ ರೂಲ್ಸ್ ಟು ಎನ್ಹಾನ್ಸ್ ದ ಸೆಕ್ಯೂರಿಟಿ. ಸೊ ನಾವು ಸೆಕ್ಯೂರಿಟಿ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ಇದು ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ಲ, ಹಬ್ ಏನ್ ಮಾಡುತ್ತೆ ಅಂತ ಹೇಳಿ. ಸೊ ಹಬ್ ಇಸ್ ಬೇಸಿಕಲಿ ಇಸ್ ಕನೆಕ್ಟೆಡ್. ಓಕೆ, ಸೊ ಇನ್ ಸಮ್ ಟೈಮ್ಸ್ ದೇ ಯೂಸ್ ಹಬ್ ಆರ್ ಎಲ್ಸ್ ದೇರ್ ಇಸ್ ಅ ಸ್ವಿಚಸ್ ಆಲ್ಸೋ. ಸ್ವಿಚ್ ಅಂತಾನು ಕರೀತಾರೆ. ಓಕೆ, ಸೊ ನೀವು ನೆಟ್ವರ್ಕಿಂಗ್ ಟರ್ಮಿನಾಲಜಿ ಕೇಳಿರ್ಬೋದು, ಸ್ವಿಚಿಂಗ್ ಅಂಡ್ ರೌಟಿಂಗ್ ಅಂತ ಹೇಳಿ. ಓಕೆ, ಸೊ ನಾವು ಗೋಯಿಂಗ್ ಫಾರ್ವರ್ಡ್ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ಫಾರ್ ನಾವ್ ಆಸ್ ಅ ನೆಟ್ವರ್ಕಿಂಗ್ ಬೇಸಿಕ್ಸ್ ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನಾವು ನೆಕ್ಸ್ಟ್ ಈಗ ಐ ಪಿ ಅಡ್ರೆಸ್ ನ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಐ ಪಿ ಅಡ್ರೆಸ್ ಫಾರ್ಮ್ಯಾಟಿಂಗ್ ಯಾವ ತರ ಇದೆ, ಸೊ ನಾವು ಯಾಕೆ ಐ ಪಿ ಅಡ್ರೆಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಬೇಕು ಅಂತ ನಾವು ಹೇಳ್ತೀನಿ. ಓಕೆ, ಸೊ ಸ್ಲೈಡ್ ಓಪನ್ ಆಗೋಕ್ಕೂ ಮುಂಚೆ, ಸೊ ನಿನ್ನೆ ನಾನು ಏನ್ ಸ್ಟಾರ್ಟ್ ಮಾಡಿದ್ದೆ, ಸೊ ಇಟ್ ವಿಲ್ ಬಿ ಆಫ್ ದ ಫಾರ್ಮ್ a.b.c.d/e. ಓಕೆ, ಓಕೆನಾ? ಸೊ ಅದಕ್ಕೆ ಜಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಸೊ ಇಟ್ ಕ್ಯಾನ್ ಬಿ 192.168.0.1 ಅಂತ ಅನ್ಕೊಳ್ಳಿ, ಆರ್ 12. ಸೊ ದಿಸ್ ಈಸ್ ಒನ್ ಐ ಪಿ ಅಡ್ರೆಸ್. ಸೊ ಈ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಇಟ್ ಇಸ್ ಆಫ್ ದ ಫಾರ್ಮ್
192.168.0.12 ಈ ಸೊ a.b.c.d ಅಲ್ಲಿ ಇದೆ. ಸೊ ಮುಂಚೆ ಏನಾಗ್ತಿತ್ತು ಅಂದ್ರೆ ಈ CIDR ಅಂತ ನಾನು ನಿಮ್ಗೆ ಹೇಳಿದೆ. ಸೊ CIDR ಅಂದ್ರೆ ಕ್ಲಾಸ್ಲೆಸ್ ಇಂಟರ್ ಡೊಮೈನ್ ರೌಟಿಂಗ್ ಅಂತ. ಸೊ ಇದು ಯಾಕಪ್ಪ ಬಂತು ಅಂದ್ರೆ, ಸೊ ನೀವು ಗೂಗಲ್ ಅಲ್ಲಿ ಜಸ್ಟ್ ಗೂಗಲ್ ಮಾಡಿ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಅಂದ್ರೆ ಇದೆಲ್ಲ ನೀವು ತಿಳ್ಕೋಬೇಕು. ಓಕೆ, ಸೊ ಎಷ್ಟಿದೆ ಇದು? 767.35 crores ಇದೆ ಪಾಪ್ಯುಲೇಷನ್. ದಟ್ ಈಸ್ ಆನ್ 2019. ಸೊ ಬಟ್ IP ಅಡ್ರೆಸ್ ಎಷ್ಟಿದೆ ನಮ್ಮ ಹತ್ರ? ಕ್ಯಾಲ್ಕುಲೇಟ್ ಮಾಡೋಣ ಅದನ್ನ. ಸೊ ನಾನೇನ್ ಹೇಳಿದೆ ನಿನ್ನೆ, ಈಚ್ ಬಿಟ್ ರೆಪ್ರೆಸೆಂಟ್ 8 ಬಿಟ್ಸ್. 8 ಬಿಟ್ಸ್ ಅಂದ್ರೆ 1 2 3 4 5 6 7 8. ಸೊ 8 ಬಿಟ್ಸ್ ಅಂದ್ರೆ ಈಚ್ ಬಿಟ್ಸ್ ರೆಪ್ರೆಸೆಂಟ್ ಸಮ್ ನಂಬರ್. ಸೊ ಈಚ್ ಬಿಟ್ ಗೆ ಒಂದು ನಂಬರ್ ನ ವ್ಯಾಲ್ಯೂ ಇರುತ್ತೆ. ಸೊ ಆ ನಂಬರ್ ಏನಿರುತ್ತಪ್ಪ ಅಂದ್ರೆ ಇಟ್ ಸ್ಟಾರ್ಟ್ ಫ್ರಮ್ 1 1 2 4 8 16 32 64 128. ಅರ್ಥ ಆಯ್ತಾ? ಸೊ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ಬರೀತೀನಿ ಬೇಕಾದ್ರೆ, ನೋ ನಾಟ್ ಎನ್ ಇಶ್ಯೂ. ಇನ್ನು ಕ್ಲೀನ್ ಆಗಿ ಬೇಕಾದ್ರೆ ಬರೀತೀನಿ, 1 ಸೆಕೆಂಡ್ ಇದರಲ್ಲಿ ಟೆಕ್ಸ್ಟ್ ಅಲ್ಲಿ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 128. ನಾನು ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಬರ್ತಾ ಇದ್ದೀನಿ. 128 64 32 16 8 4 2 1. ಸೊ ಈ ತರ ಇಟ್ ರೆಪ್ರೆಸೆಂಟ್ 8 ಬಿಟ್ಸ್ ಅಂತ. ಅರ್ಥ ಆಗ್ತಿದ್ಯಾ? ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ವಿ ನೀಡ್ ಟು ಕನ್ವರ್ಟ್ ದ IP ಅಡ್ರೆಸ್ ವಾಟ್ ಎವರ್ ಇಸ್ ದೇರ್ ಇನ್ ದಿ ಓಕೆ ಡೆಸಿಮಲ್, ವಿ ನೀಡ್ ಟು ಕನ್ವರ್ಟ್ ಇನ್ ಟು ಬೈನರಿ. ಯಾಕಂದ್ರೆ ಕಂಪ್ಯೂಟರ್ಗೆ ಬೈನರಿ ಸೀಕ್ವೆನ್ಸ್ ಆಫ್ zeros and ones ಮಾತ್ರ ಅರ್ಥ ಆಗೋದು. ಏನು? ಸೀಕ್ವೆನ್ಸ್ ಆಫ್ zeros and ones. ಸೊ ಇಫ್ ಐ ಸೇ 192.168, ಸೊ ಬ್ಯಾಕ್ ಎಂಡ್ ಅಲ್ಲಿ ಇಟ್ ವಿಲ್ ಕನ್ವರ್ಟ್ ಇಟ್ ಟು ಬೈನರಿ. ಸೊ ಇದನ್ನ ಕನ್ವರ್ಟ್ ಮಾಡೋದು ಹೇಗಪ್ಪ ಅಂದ್ರೆ ವೆರಿ ಸಿಂಪಲ್. ಸೊ ನೀವು ಈ ಡಿಜಿಟ್ಸ್ ಅಲ್ಲಿ 1 ಹಾಕಿದ್ರೆ ಇಟ್ ಮೀನ್ಸ್ ಟ್ರೂ ಅಂತ. ಓಕೆ, 0 ಹಾಕಿದ್ರೆ ಇಟ್ ಮೀನ್ಸ್ ಫಾಲ್ಸ್ ಅಂತ. ಸೊ ನಾನು ಯಾವ ಡಿಜಿಟ್ ಅಲ್ಲಿ 1 ಹಾಕಿದ್ರೆ ಅಂಡ್ ಆಡ್ ಮಾಡಿದ್ರೆ ಐ ವಿಲ್ ಗೆಟ್ 192. ಸೊ ವಾಟ್ ಈಸ್ 128? ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಾಟ್ ಈಸ್ 128? ಸೊ ನಾನು 128 ಮತ್ತೆ 64 ಬಿಟ್ ಅಲ್ಲಿ 11 ಆದ್ರೆ 11 ಹಾಕಿದೆ. ದಟ್ ಮೀನ್ಸ್ ಇಟ್ ಈಸ್ ಟ್ರೂ. ಸೊ ವಾಟ್ ಈಸ್ 128 plus 64? So 8 plus 4 is 12. Okay, 6 plus 2 is 8. 8 plus 1 is 9. 192. So ಈ IP ಅಡ್ರೆಸ್ ಏನ್ ಬರುತ್ತೆ? 0 ಇನ್ನೆಲ್ಲ 0 ಹಾಕ್ಬಿಡಿ. 0 0. ಸೊ 192 ನ ನಾವು ಯಾವ ತರ ಬರೀಬಹುದು? ಸೊ ಐ ವಿಲ್ ರೈಟ್ 192 as like this. 11 Okay, so I will represent as 11000000. So S digits ಇದೆ ನೋಡಿ, 1 2 3 4 5 6 7 8. So this is my 192. So ನಾನು 192 ನ ಈ ತರ ಬರಿತೀನಿ. ಸೊ ನಾನು 192 ನ ಇಲ್ಲಿ ಇಡ್ತೀನಿ. ನೆಕ್ಸ್ಟ್ ಬಿಟ್ ಅಲ್ಲಿ ಏನಿದೆ? 168. ಸೊ 168 ಬರ್ಬೇಕು ಅಂದ್ರೆ ನಾನು ಯಾವ ಬಿಟ್ ಅಲ್ಲಿ 1 ಹಾಕ್ಬೇಕು? ಆಬ್ವಿಯಸ್ಲಿ 128 ಗೆ 1 ಹಾಕ್ತೀನಿ. ಇಲ್ಲಿ 1 ಹಾಕಿದ್ರೆ ಐ ವಿಲ್ ಗೆಟ್ 192, which I don't want. So this second bit will be 0. Then third bit ಗೆ 1 ಹಾಕ್ತೀನಿ. So what will be 128? Sorry, 128 plus 32 10, 3 plus 2 6 and 1 160 ಆಯ್ತು. So I need another 8. So 8 digits ಅಲ್ಲಿ 1 ಹಾಕ್ತೀನಿ. So plus 8. So 168. So 101 01 000. So ಇಲ್ಲಿ next. So 168 ನ ನಾನು ಯಾವ ತರ ರೆಪ್ರೆಸೆಂಟ್ ಮಾಡ್ತೀನಿ? 101 01000. So this is my 168. Anyway, third digit ಏನಿದೆ ಅಥವಾ third octet? So it is 0. So all values will be 0. So we can straight away put 0. So ಯಾವುದೇ octet ಅಲ್ಲಿ 0 ಇದ್ರೆ ನೀವು straight away all bits will be 0. 0 0 0 0 0.
So I will represent as 0 only. So ನಾನು ಬೇರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. So this is my 0. Okay. Next. Last bit is ಎಷ್ಟು 12. So 12 ಬರಬೇಕು ಅಂದ್ರೆ ನಾನು ಏನ್ ಮಾಡಬೇಕು 8 and 4 ಬಿಟ್ ಅಲ್ಲಿ ಮಾತ್ರ 1 ಹಾಕ್ಬೇಕು because 8 plus 4 is 12. So ಅಲ್ಲಿ ಮಾತ್ರ ನಾನು ಹಾಕ್ತೀನಿ. So ಇಲ್ಲಿ ನನ್ನ ಸ್ಪೇಸ್ ಇಲ್ಲ, so I'll just write it directly. So ಏನ್ ಮಾಡ್ತೀನಿ, what will be the last, so ಹೆಂಗ್ represent ಮಾಡ್ತೀನಿ 0 0 0 0 1 1 0 0. So this is my so this is the way we should represent. So decimal to binary. So either IP address got converted to this. Nodi IP address ಇದಕ್ಕೆ ನಾವು ಕನ್ವರ್ಟ್ ಮಾಡಿದ್ವಿ. ಸೊ ನೀವು ಕೇಳಬಹುದು ಯಾಕೆ ಮಿಥುನ್ ಇದು ಇಷ್ಟು ಅಂತ ಹೇಳಿ. ಸೊ ಇದೆಲ್ಲ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನಾವು ಕಲ್ತಿದ್ವಿ, ಬಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯು ಶುಡ್ ನೋ ವಾಟ್ ವ್ಯಾಲ್ಯೂ ದ ಆಕ್ಟೆಟ್ ವಿಲ್ ಹೋಲ್ಡ್, ಬಿಕಾಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಬ್ನೆಟಿಂಗ್. ಸೊ ಆ ಕಾನ್ಸೆಪ್ಟ್ ನಿಮ್ಗೆ ಬೇಕಾಗತ್ತೆ. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ಏನೇ ಡೌಟ್ಸ್ ಇದ್ರೆ ಕೇಳಿ. Any doubt so far? Okay, so doubts ಇಲ್ಲ ಅಂತ ಭಾವಿಸ್ತೀನಿ. ಸೊ ಮುಂದೆ ಹೋಗ್ತೀನಿ. ಸೊ ಈಗ ನಾನು ಏನ್ ಹೇಳಿದೆ 8. ಸೊ ಎವ್ರಿ ಆಕ್ಟೆಟ್ ಅಥವಾ ಎವ್ರಿ ಬಿಟ್ ಎವ್ರಿ ಬಿಟ್ 8 ಬಿಟ್ಸ್ ಅಂತ ಹೇಳಿದ್ದೀನಿ. ಓಕೆ, ಸೊ 8 ಎಷ್ಟು ಬಿಟ್ಸ್ ಇದೆ IPV. ಸೊ ನಾವೀಗ ಫಾಲೋ ಮಾಡ್ತಾ ಇರೋದು, ಆಮೇಲೆ ನಮ್ಮ ಸಿಲೆಬಸ್ ಅಲ್ಲಿ ಇರೋದು IPv4. ಓಕೆ, IPv4 ಅಡ್ರೆಸಿಂಗ್ ಫಾರ್ಮೆಟ್. ಇದು ಇಂಟರ್ವ್ಯೂ ಕ್ವಶನ್ಸ್. ಓಕೆ, ಸೊ ಯಾವುದೇ A.B.C.D ಅಲ್ಲಿ ಏನ್ ಬರುತ್ತೆ, so 8 bits into ಎಷ್ಟಿದೆ 1 2 3 4. So that means 32 bit. So ನಿಮಗೆ ಕೇಳಿದ್ರೆ IPv4 ಎಷ್ಟು ಬಿಟ್ ಅಡ್ರೆಸಿಂಗ್ ಅಂದ್ರೆ 32 ಬಿಟ್ ಅಡ್ರೆಸಿಂಗ್ ಮೋಡ್ ಅಂತ ಕೇಳಿ. ಸೊ ಹೇಗ್ ಬಂತು ಅಂದ್ರೆ ದಿಸ್ ಇಸ್ ಹೌ ಯು ಶುಡ್ ಎಕ್ಸ್ಪ್ಲೈನ್ ಟು ದ ಇಂಟರ್ವ್ಯೂವರ್. ಸೊ ಇಂಟರ್ವ್ಯೂ ಕೇಳಿದಾಗ ನೀವು ಈ ತರ ಹೇಳ್ಬೇಕು. ಸಾರಿ, 32 ಬಿಟ್ ಅಡ್ರೆಸಿಂಗ್ ಫಾರ್ಮೆಟ್. ಸೊ 32 ಬಿಟ್ ಅಂದ್ರೆ ಮ್ಯಾಕ್ಸಿಮಮ್ IP ಅಡ್ರೆಸ್ ಎಷ್ಟು ಬರುತ್ತೆ? ವೆರಿ ಸಿಂಪಲ್. ಸೊ ಆಸ್ IPv4 ಫಾಲೋಸ್ ಬೈನರಿ, so binary means 2, so 2 to the power 32 ishte. So this is the maximum IP address we can have. Okay, so 2 to the power of 32 andre just yaradru okay, yara someone I see chat. Okay, no andre means you don't have any doubt. Okay, Nikshep and Vijay. Okay, so 2 to the power of 32 andre let me Google and show it to you all. So 2 to the power ಎಷ್ಟಿದೆ ನೋಡಿ, 1 tens 100,000 10,000 lakh 10 lakh crore 10 crore then billion. So 4.2 billion ಅಂತ ಕನ್ಸಿಡರ್ ಮಾಡೋಣ. ಎಷ್ಟು? 4.2 billion. ಓಕೆ, ಸೊ 4.2 billion IP ಅಡ್ರೆಸ್ ಬರುತ್ತೆ. ಓಕೆ, ಸೊ ಬಟ್ ಬಿಲೀವ್ ಮೀ ದಿಸ್ IP ಅಡ್ರೆಸ್ ಆರ್ ಫಾಲಿಂಗ್ ಶಾರ್ಟ್. ಸೊ ದಟ್ ಈಸ್ ವೈ CIDR came into the picture. Okay, next ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ and I will prove it to you why we are using CIDR. Okay, so ಈಗ ಎಷ್ಟು ಬಂತು? 4.2 billion IP address. Okay, so 4.2 billion IP address. So this was fine. ಯಾವಾಗ ಇದು ಫೈನ್ ಇತ್ತು? ಯಾವಾಗ ಅಂದ್ರೆ when no one was using the internet. So ಈಗ ಏನಾಗಿದೆ, we are using, everyone are using internet and everyone are having mobile devices in their hand. ಈಗ ನಮ್ಮ ಮಕ್ಕಳೆಲ್ಲ ಏನಾಗ್ತಿದೆ, ಆನ್ಲೈನ್ ಎಜುಕೇಶನ್. ಸೊ even they need a mobile device. So ಏನಾಗಿದೆ, we are falling short of this 4. Even though we are having 4.2 billion IP addresses, we are falling short. Okay, so that is why we came up with the concept of classless interdomain routing ಅಂತ ಹೇಳಿ. So what do you mean by classless interdomain routing ಅಂದ್ರೆ, initially there were 4 classes. Okay, so let me explain it to you. So earlier, before CIDR, there were class A, class B, class C and class D. Okay, so class D IP was ranging from 0 to 127. Okay, then class B IP address was ranging from 127 to 190.
sorry 128 ಇದು sorry 128 to 197 sorry 191. Okay, then class C was 192 to 228. Okay, and class D was 228 to 255. Okay, so ಈಗ ನೀವು ಕೇಳಬಹುದು why Mithun it is only restricting to 255 ಅಂತ. To answer this, okay, it is clear ಆಯ್ತಲ್ಲ class A, class B, class C and class D. So ಇದನ್ನ ಆನ್ಸರ್ ಮಾಡಬೇಕು ಅಂದ್ರೆ, so again I need to draw this. Okay, let me use this. So 128, 64, 32, then 16, 8, 4, 1. So imagine ಎಲ್ಲ ಆಗ್ಟೆಡ್ ಟು 1 ಅಂತ ಅನ್ಕೊಳ್ಳೋಣ. All the values, this is the maximum value. So ಎಷ್ಟು ಬರುತ್ತೆ? Add everything. So what is 128 plus 20? So ನೀವು ಇದನ್ನೆಲ್ಲ ಆಡ್ ಮಾಡಿದ್ರೆ 128 plus 64, that is 192. 192 plus 32. Okay, then 16, then 8 plus 4 plus 1 ಮಾಡಿದ್ರೆ you will get the value 255. So that is the maximum. So 255 ಮೇಲೆ ನಾವು IP address ಅಸೈನ್ ಮಾಡಕ್ ಆಗೋದಿಲ್ಲ. So this is the answer you should give to the interviewer. ಅರ್ಥ ಆಯ್ತಾ ಇದು? So ನೀವು ಇದಿಷ್ಟು ಆಡ್ ಮಾಡಿದ್ರೆ 128 plus 64 plus 32 plus 16 plus 8 plus 4 plus 1, you will get the value 255. So ಯಾವುದೇ machine ಆಗಲಿ will have the IP address from 0.0.0 ಅಥವಾ 10 ಇಂದ ಹೇಳ್ಕೊಳ್ಳೋಣ. Okay, so it can have from ಇದು class A, so 10.0.0.0 to 255.255 ಯಾವುದೇ ಬಿಟ್ ತಗೊಳ್ಳಿ ನೀವು. Okay, 255.255. so this is the maximum. Okay, so ನೀವು ಇದನ್ನೆಲ್ಲ ನೆಟ್ ಮಾಸ್ಕ್ ಅಂತ ಕರಿಬಹುದು. ಅದು ನೆಕ್ಸ್ಟ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ನೀವು ಇದು IP ಅಡ್ರೆಸಿಂಗ್ ಅಲ್ಲಿ ಈ ಟರ್ಮ್ ಕೇಳಿರ್ಬೋದು, ನೆಟ್ ಮಾಸ್ಕ್ ಅಂತ. ಓಕೆ, ಸೊ ನೆಟ್ ಮಾಸ್ಕ್ ಅಂದ್ರೆ CIDR will determine which is my network range. ಓಕೆ, ಸೊ ಯಾವ್ದೋ ಒಂದು IP ಇದೆ, ಸೊ ನಾನು /8 ಅಂತ ಬರಿತೀನಿ ಅಂತ ಅನ್ಕೊಳ್ಳಿ. /8 ಅಂದ್ರೆ ಫಸ್ಟ್ ಬಿಟ್ ಮಾತ್ರ ಇದು ನೆಟ್ವರ್ಕ್, ಇನ್ನೆಲ್ಲ ಹೋಸ್ಟ್ ಬಿಟ್ಸ್. ಓಕೆ, ಸೊ ದಿಸ್ ಈಸ್ ಅಗೇನ್ ಇಂಟರ್ವ್ಯೂ ಕ್ವಶನ್. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ ಅಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ವೆನ್ ಐ ಸೇ 0.0 ಸ್ಲಾಶ್ ಈಗ 16 ಅಂದೆ. ಸೊ 16 ಅಂದ್ರೆ ಈಚ್ ಬಿಟ್ ಈಸ್ ಆಫ್ 8. ಸೊ 8 into 2 16. ಸೊ ಇಟ್ ಮೀನ್ಸ್ ಫಸ್ಟ್ 2 ಬಿಟ್ಸ್ ಆರ್ ನೆಟ್ವರ್ಕ್ ಬಿಟ್, ಆರ್ ಇದನ್ನ ನೀವು ನೆಟ್ವರ್ಕ್ ಮಾಸ್ಕ್ ಅಂತ ಕರಿಬಹುದು. ನೆಟ್ವರ್ಕ್ ಮಾಸ್ಕ್. ಓಕೆ, ಅಂಡ್ ದೀಸ್ ಆರ್ ಹೋಸ್ಟ್ ಬಿಟ್ಸ್. ಅಂದ್ರೆ ಈ ಬಿಟ್ಸ್ ನ ನಾವು ಯಾವುದೇ ಡಿವೈಸಸ್ಗೆ ಆಸ್ ಅನ್ ಅಡ್ರೆಸ್ ಅಸೈನ್ ಮಾಡಬಹುದು. ಓಕೆ, so the address will start from 10.0, this will be constant. Okay, then 0.1.255 ಈ ತರ it will keep on going. Okay, so 2 to the power 16 ಅಂದ್ರೆ, so 2 to the power of 16 65,535 IP addresses. so 65,000 IP address ಬರುತ್ತೆ ನಮಗೆ. Okay, next ಅದೇ ತರ if I say /24 means /24 means, okay, I will write it once again, otherwise it will not be clear. So 10.0.0 /24 andra means the first 3 are network bit and the last one is matra host bit. Means in this network we can have only, it is very simple. So ಎಷ್ಟಿರುತ್ತೆ 32 ಅಲ್ವಾ, IPv4 follows 32. So 32 minus 24 is how much? 8. So 2 to the power of 8. So please practice this. Okay, after the session also you need to practice a lot because these will be asked in interviews. Okay, so if they will give us CIDR range and they will ask you to
create a VPC and they will divide it into 2 or 3 subnets respectively. ಸೊ ನಿಮ್ಗೆ ಅದು ಹೇಳ್ತಾರೆ ಸಬ್ನೆಟಿಂಗ್ ಮಾಡ್ತೀರಾ ಮಾಡಕ್ಕಾಗತ್ತಾ ಅಂತೆಲ್ಲ. ದೇ ಕ್ಯಾನ್ ಟ್ರಿಕ್ ಯು ಇನ್ ದ ಇಂಟರ್ವ್ಯೂ. ಸೊ ವಿ ಶುಡ್ ಬಿ ವೆರಿ ಪ್ರಿಪೇರ್ಡ್ ಅಂಡ್ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಎಕ್ಸರ್ಸೈಸಸ್. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ನಿಮ್ಗೆ ಕಾನ್ಸೆಪ್ಟ್? ಸೊ IPv4 ಅಡ್ರೆಸಿಂಗ್ ಫಾರ್ಮ್ಯಾಟ್ 32 ಬಿಟ್. ಸೊ ನೀವ್ ಯಾವ್ದೇ ಕೊಡ್ಲಿ, ಸೊ ಇಟ್ ಕ್ಯಾನ್ ಬಿ ದಿಸ್ ರೇಂಜ್ ಕ್ಲಾಸ್ C ಆಲ್ಸೋ. ಸೊ 192.168.0.0/20 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಜಸ್ಟ್ they'll tell you, they'll give this ADR. ಸೊ ಇದಕ್ಕೆ ಎಷ್ಟು ಅಡ್ರೆಸ್ ಬರುತ್ತೆ ಅಂತ ಕೇಳ್ತಾರೆ. ವೆರಿ ಸಿಂಪಲ್, ನೀವೇನ್ ಮಾಡ್ಬೇಕು, 32 ಇಂದ ಮೈನಸ್ ಮಾಡಿ 20. ಓಕೆ, ಸೊ ವಾಟ್ ವ್ಯಾಲ್ಯೂ ವಿಲ್ ಗೆಟ್ 2 to the power 212. ಸೊ ಜಸ್ಟ್ ಕ್ಯಾಲ್ಕುಲೇಟ್ 2 to the power of 12. ಸೊ 2 to the power of 12 ಅಂದ್ರೆ 8041 I guess. I think sorry 4096 IP address. So this our network will have only 4096 IP address. So again we need to divide this. So ಇದು just our VPC. So ಇದನ್ನ 4096 IP address na we need to divide equally. Okay, so divide equally ಅಂದ್ರೆ ಎಷ್ಟು ಮಾಡ್ಬೇಕು ನೀವು? So ಅವಾಗ you can give it as /21 ಆ ತರ ಬರುತ್ತೆ. So our first IP address will be subnet will be 0.0/21. Okay, so /21 means ಎಷ್ಟು ಬರುತ್ತೆ ನೋಡಿ. ಇವಾಗ ಕ್ಯಾಲ್ಕುಲೇಟ್ ಮಾಡಿ, 32 minus 21. So how much? 2 to the power of 11. So 2 to the power of 11 means how many IP address? 2048. ಅರ್ಥ ಆಗ್ತಿದ್ಯಾ? ಸೊ 2048 IP address. ಸೊ ಈಗ ನಮಗೆ ಇದು ಟ್ರಿಕ್ಕಿ. ಈಗ ಫಸ್ಟ್ ಸಬ್ನೆಟ್, ಈಗ ನಮ್ದು ಇದು ಸಬ್ನೆಟ್ ನಂಬರ್ 1. ಈ ಸಬ್ನೆಟ್ ವ್ಯಾಲ್ಯೂ ಹೇಳೋದು ಈಸಿ, ಯಾಕಂದ್ರೆ ಈ VPC ವ್ಯಾಲ್ಯೂ ಅಲ್ಲೇ ಕೊಟ್ಟಿದ್ದು, ಈ ಏನೋ ಇಂಟರ್ವ್ಯೂ ಕೊಡೋ ವ್ಯಾಲ್ಯೂ ಅಲ್ಲೇ ಇರುತ್ತೆ. ಬಟ್ ಸೆಕೆಂಡ್ ಸಬ್ನೆಟ್ ವ್ಯಾಲ್ಯೂ ಹೇಳೋದೇ ಟ್ರಿಕ್ಕಿ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ, 192.168.0.0/20. So that means 4096 IP address ಅಲ್ವಾ? ಫೈನ್, 40 IP address ಈ ರೇಂಜ್ ಅಲ್ಲಿ ಬರುತ್ತೆ. ಸೊ ಈಗ ನಾವು ಇದನ್ನ ಈಕ್ವಲಿ 2 ಡಿವೈಡ್ ಮಾಡಬೇಕು ಅಂತ ಅನ್ಕೊಳ್ಳೋಣ. 2 ಸಬ್ನೆಟ್, ಒಂದು ಪಬ್ಲಿಕ್, ಓಕೆ ಇದು ಪಬ್ಲಿಕ್ ಸಬ್ನೆಟ್ ಅಂತ ಅನ್ಕೊಳ್ಳೋಣ. PR ಅಂದ್ರೆ ಪ್ರೈವೇಟ್ ಅಂತ ಅನ್ಕೊಳ್ಳಿ. ಸೊ ನಾವು ಇದನ್ನ ಈಕ್ವಲಿ ಡಿವೈಡ್ ಮಾಡಬೇಕು. ಸೊ ಫಸ್ಟ್ ಈ ನಮ್ಮ ಪಬ್ಲಿಕ್ ಸಬ್ನೆಟ್ ವ್ಯಾಲ್ಯೂ ಹೇಳೋದು ಬಹಳ ಈಸಿ. ಸೊ ನಾವು ಈಸಿಲಿ ಆಗಿ ಹೇಳ್ಬೋದು. ಸೊ 192.168.0.0/21. So /21 ಮಾಡಿದ್ರೆ we just calculated that we are getting 2048, which is half of 4096. ಕರೆಕ್ಟಾ? ಸೊ ಇದು ವ್ಯಾಲ್ಯೂ ಮ್ಯಾಚ್ ಆಯ್ತು. ಸೊ ದಿಸ್ ಇಸ್ ರೈಟ್. ಬಟ್ ವಾಟ್ ವ್ಯಾಲ್ಯೂ ವಿಲ್ ಯು ಗಿವ್? ಏನಾರ ಹೇಳಕ್ ಆಗತ್ತಾ ಇಲ್ಲಿ ಯಾವ ರೇಂಜ್ ಬರುತ್ತೆ ಅಂತ? ಅಫ್ಕೋರ್ಸ್ /21 ಬರುತ್ತೆ, ಬಟ್ ವಾಟ್ ವ್ಯಾಲ್ಯೂ ವಿಲ್ ವಿ ಗಿವ್ ಹಿಯರ್, ಇದು ಇಂಪಾರ್ಟೆಂಟ್. ಸೊ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ, ದ ಸೆಕೆಂಡ್ ವ್ಯಾಲ್ಯೂ ಬರೋವರೆಗೂ ವಿ ನೀಡ್ ಟು ಕೀಪ್ ಆನ್ ರಿಇಟರೇಟಿಂಗ್. ಸೊ ಫಸ್ಟ್ ಸಬ್ನೆಟ್ ಅಲ್ಲಿ ಎಷ್ಟು ಅಡ್ರೆಸ್ ಬರುತ್ತೆ? 2048. ಸೊ ನಾವು 2048 ಬರೋವರೆಗೂ, ಸೊ 1 to 255, sorry 254 actually. It will start from 0, right? So 0 to 254, that is so 255 IP address. Okay, so 255 IP address. ಅರ್ಥ ಆಗ್ತಿದ್ಯಾ? ಸೊ 255. ಸೊ ಅದೇ ತರ ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು? ಅಂಟಿಲ್ ಐ ರೀಚ್, ಸೊ 255 ರೀಚ್ ಆಯ್ತಾ? ಸೊ ಅವಾಗ ದಿಸ್ ಥರ್ಡ್ ಆಕ್ಟೆಟ್ ವಿಲ್ ಚೇಂಜ್. ಸೊ ಅಗೇನ್ 10.0.1.0 to 254. Okay, again this third octet will change, 2.0 to 254. Okay, so 254 500. So what value we need? We need 2048. So we need to keep on going. So 10.0.3, sorry 3.0 to 254. Okay, then 10.0.4.0 to 254. Okay, so 1 2 3 4 5. So 255 into 4, how much?
ಕ್ಯಾಲ್ಕುಲೇಟ್ ಮಾಡಿ 255 IP address sorry 255 255 into 4 1020, but we need how much? 2048. So I think we need to go up to 8. I think 7. So 7 means, so 1 2 3 4 5 6 7 8. Yes, so up to 7. So 10.0.7.0 to 254. So ಇಲ್ಲಿವರೆಗೂ ನಮ್ದು ಸಬ್ನೆಟ್ ಇರುತ್ತೆ. The second subnet value will start from ಈ value. So second subnet value ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? It will start from 8.0.21. ಅರ್ಥ ಆಯ್ತಾ ಈಗ ನಿಮ್ಗೆ ಹೆಂಗ್ ಬಂತು ಇದು ಕ್ಯಾಲ್ಕುಲೇಷನ್ ಅಂತ? ಎನಿ ಡೌಟ್ಸ್ ಇದ್ರೆ ಕೇಳಿ, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಸಾರಿ ಟು ಇಂಟರಪ್ಟ್. ಇದು 21 ಹೇಗ್ ಬಂದದ್ದು? ಕನ್ಫ್ಯೂಷನ್ ಸರ್. 20 ಇದು 21 ಹೇಗ್ ಮಾಡಿ /21? ಈಗ 20 ಇದ್ದಿದ್ದು ನಮ್ VPC. ಓಕೆ, ಸೊ 20 ಇದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಸೊ 32 is the IPv4. ಸೊ 20 ಕೊಟ್ಟಿದ್ದೆ ಅಲ್ವಾ? ಸೊ 12 ಬಂತು. ವಾಟ್ ಈಸ್ 2 to the power of 12? ಸೊ 2 to the power ಸೊ 4096. ಈಗ ನಾವು 4096 ಅಲ್ಲಿ ಒಂದೇ ಅಡ್ರೆಸ್ ಅಂದ್ರೆ ಒಂದೇ ಸಬ್ನೆಟ್ ಗೆ ಅಸೈನ್ ಮಾಡಕ್ ಆಗಲ್ಲ. ಮಾಡಬಹುದು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಲಾಜಿಕಲಿ ವಿ ವಿಲ್ ನಾಟ್ ಹ್ಯಾವ್ ಓನ್ಲಿ ಒನ್ VPC ಅಂಡ್ ಒನ್ ಸಬ್ನೆಟ್. ಆ ತರ ಇರಲ್ಲ. ಸೊ ನಾವ್ ಏನ್ ಮಾಡ್ಬೇಕು, ಲಾಜಿಕಲಿ ಏನ್ VPC ಇರುತ್ತೆ, ಸೊ ವಿ ನೀಡ್ ಟು ಡಿವೈಡ್. ಸೊ ನಾವು ಅದನ್ನ ಡಿವೈಡ್ ಮಾಡ್ಬೇಕು ಅಂದ್ರೆ ದಿಸ್ ವ್ಯಾಲ್ಯೂ ಶುಡ್ ಗೋ ಹೈಯರ್. ಸೊ ಹೈಯರ್ ದ ವ್ಯಾಲ್ಯೂ ಆಫ್ ದ CIDR. ಈ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟು IP ಅಡ್ರೆಸ್ ಕಮ್ಮಿ ಆಗುತ್ತೆ. ಸೊ ನಾವು ಡಿವೈಡ್ ಮಾಡ್ದಂಗೆ ಇದನ್ನ. ಸೊ ನಿಮ್ಗೆ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಸೊ ಈ IP ಅಡ್ರೆಸ್ ಏನ್ ಕೊಟ್ಟನಲ್ಲ ನಾನು 10.0.0.0/20, ಇದನ್ನ ನಾನು ಲಾಜಿಕಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಇಂಟು 2 ಗ್ರೂಪ್ಸ್. ಸಬ್ನೆಟ್ 1, ಸಬ್ನೆಟ್ 2 ಅಂತ ಹೇಳಿ. ಅಂದ್ರೆ ಇದು ಒಂದೇನೆ, ಬಟ್ ನಾವು ವ್ಯಾಲ್ಯೂ ಸೇಮ್ ಕೊಡಕ್ಕಲ್ಲ. ಅದ್ ನೀವು ಹೇಳಿದಾಗೆ ವ್ಯಾಲ್ಯೂ ಸೇಮ್ ಕೊಟ್ಬಿಟ್ರೆ ಇದ್ರಲ್ಲಿ ಎಷ್ಟಿದೆ 4096 ಅಡ್ರೆಸ್ ಇದಕ್ಕೆ ಅಸೈನ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ನಾವೀಗ ಏನ್ ಮಾಡ್ಬೇಕು, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಸೊ 4096 IP ಅಡ್ರೆಸ್ ಅಂದ್ರೆ 4096 ಅಡ್ರೆಸ್ ಏನಿದೆ ಈ ರೇಂಜ್ ಇಂದ, ಇದನ್ನ ನಾನು ಅರ್ಧ ಮಾಡ್ಬೇಕು. ಸೊ ದಟ್ ಮೀನ್ಸ್ 2048. ಕರೆಕ್ಟಾ? ಸೊ 2048 ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ತಗೊಂಡಾಗ ಅರ್ಥ ಆಗುತ್ತೆ. ಬಟ್ ಫಾರ್ ನಾವು ಈಗ ಅರ್ಥ ಮಾಡ್ಕೊಳ್ಳಿ. ಇನ್ನು ಎಕ್ಸರ್ಸೈಸ್ ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಸೊ ಹಾ ಹೇಳಿ. You are telling that VPC ID should be lesser than subnet ID should be lesser than VPC ID. No, greater than VPC ID. Greater than VPC ID. If it is 20, you cannot give lesser than. ಯಾಕಂದ್ರೆ ಈ ಇದರಲ್ಲಿ ಅಡ್ರೆಸ್ ಇಲ್ಲ. Okay. ಸೊ ಈಗ ನೀವು ಇದರಲ್ಲಿ 20 ಕೊಟ್ಬಿಟ್ಟು ನೀವು ಇದಕ್ಕೆ ಸಬ್ನೆಟಿಗೆ 19 ಕೊಟ್ರೆ ಇಟ್ ವಿಲ್ ನಾಟ್ ಅಕ್ಸೆಪ್ಟ್. Okay, more than. ಅರ್ಥ ಆಯ್ತಾ? ಸೊ ಜಾಸ್ತಿ ಕೊಡ್ಬೇಕು ನೀವು. ಯಾಕೆ ಜಾಸ್ತಿ ಕೊಡ್ಬೇಕು ಅಂದ್ರೆ ಬೇಸ್ಡ್ ಆನ್ ದಟ್ ದ ನಂಬರ್ ಆಫ್ IP ವಿಲ್ ಬಿ ಕ್ಯಾಲ್ಕುಲೇಟೆಡ್. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಈಗ ಇದನ್ನ 21 ಮಾಡಿದ್ರೆ ದ ನಂಬರ್ ಆಫ್ IP ವಿಲ್ ಬಿ 2048. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ 2048 IP ಅಡ್ರೆಸ್ ಅಸೈನ್ ಮಾಡ್ತೀನಿ, ಅಥವಾ ಇಲ್ಲಿ 2048. ಓಕೆ, ಈಗ ನಿಮಗೆ ಇನ್ನೂ ಡೌಟ್ ಇದೆಯಾ? ಈಗ ಇನ್ನೊಂದೇನ್ ಪ್ರಶ್ನೆ ಅಪ್ಪ ಅಂದ್ರೆ, ಈಗ ನನಗೆ 2 ಸಬ್ನೆಟ್ ಬೇಡ, 4 ಈಕ್ವಲ್ ಸಬ್ನೆಟ್ ಮಾಡ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಸೊ ಈಗ ಇದನ್ನೆಲ್ಲ ಎರೇಸ್ ಮಾಡೋಣ ಇಲ್ಲಿ. ಅವಾಗ ನಿಮಗೆ ಕ್ಲಿಯರ್ ಆಗತ್ತೆ. ಓಕೆ, ಸೊ ಐ ಡೋಂಟ್ ವಾಂಟ್ 2048. ಐ ವಾಂಟ್ ಮೋರ್ ವೆರಿ ಲೆಸ್ IP. ಓಕೆ, ಈಗ ಮೈ ಕಾನ್ಸೆಪ್ಟ್ ಇಸ್, ಈಗ ಇನ್ನೂ 2 ಸಬ್ನೆಟ್ ಆಡ್ ಮಾಡ್ತೀನಿ. ಸಾರಿ, ಸೊ ಇನ್ನೂ 2 ಸಬ್ನೆಟ್ ಆಡ್ ಮಾಡೋಣ ಅಂತ ಅನ್ಕೊಳ್ಳಿ. ಸೊ ದಿಸ್ ಈಸ್ 1 ಸಬ್ನೆಟ್,
and this is one subnet ಅಂತ ಅನ್ಕೊಳ್ಳಿ. Okay, fine. ಈಗ ನಾನು ಏನ್ ಮಾಡ್ತೀನಿ, I will give 4 subnet ಇರೋದ್ರಿಂದ I will give the value for every subnet as /22. Okay, so /22 ಅಂದ್ರೆ ಎಷ್ಟು? So 32 minus 22, 10. So what is 2 to the power of 10? 1 second. So what is 2 to the power of 10? So 1024. So ನನ್ನ ಹತ್ರ ಎಷ್ಟಿದೆ? So 1024 into 4 ಮಾಡಿದ್ರೆ ಎಷ್ಟಾಯ್ತು? 4096 IP ಅಡ್ರೆಸ್ ಬಂತಾ? ಸೊ ನನ್ನ ಪ್ರತಿ IP ಅಡ್ರೆಸ್ ವ್ಯಾಲ್ಯೂ ಏನಿರುತ್ತೆ? /22 ಇರುತ್ತೆ. ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ. ಸೊ ಈ ಸಬ್ನೆಟ್ ವ್ಯಾಲ್ಯೂ ಬಂದು 10.0.0.0/22. ಸೊ ನೆಕ್ಸ್ಟ್ ಸಬ್ನೆಟ್ ಏನು? ಸೊ ಇಲ್ಲಿ ಏನ್ ಬಂತು? ಸಾರಿ, ಡಿವೈಡೆಡ್ ಬೈ 4 ಮಾಡ್ತೀನಿ. ಸೊ 1024 ಅಂದ್ರೆ ಡಿವೈಡೆಡ್ ಬೈ 255 ಮಾಡಿ. ಸಾರಿ, so 4 value. So 255 into 4, 1024, 255 into 4. Yes, so 1024. Okay, so now 4 value. So then ನನ್ನ second subnet value ಎಷ್ಟು ಆಗುತ್ತೆ ಅವಾಗ? 10.0.4.0/22. ಅರ್ಥ ಆಯ್ತಾ ಈಗ ನಿಮ್ಗೆ? ಅರ್ಥ ಆಯ್ತಾ ಇಲ್ವಾ? ಆಯ್ತು ಸರ್, ಇವಾಗ ಅರ್ಥ ಆಯ್ತು. ಸೊ ನಾವು ಲಾಜಿಕಲಿ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈಗ ಥರ್ಡ್ ವ್ಯಾಲ್ಯೂ ಏನ್ ಬರುತ್ತೆ? ಥರ್ಡ್ ಸಬ್ನೆಟ್ 10.0.5678. ಸೊ 9.0/22. ದೆನ್ ಅಗೇನ್ 9 + 4 13. ಸೊ ಈ ತರ ನೀವು ಮಾಡ್ಕೊಂಡು ಹೋಗ್ಬೇಕು. ಸೊ ನಿಮಗಿದು ಇನಿಷಿಯಲಿ ಕಲ್ತ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇದಕ್ಕೊಂದು ವೆಬ್ಸೈಟ್ ಕೂಡ ಇದೆ, ಬಟ್ ನಾನು ಇನಿಷಿಯಲಿ ಅದನ್ನ ಸಜೆಸ್ಟ್ ಮಾಡಲ್ಲ. cadr.xyz ಅಂತ ಇದೆ. there is a website called cadr.xyz. ಸೊ ಇಲ್ಲಿ ನೀವು ಯಾವ್ದೇ ವ್ಯಾಲ್ಯೂ ಹಾಕಿದ್ರು ಇಟ್ ವಿಲ್ ಟೆಲ್ ಯು. ಈಗ ನಾನು ಏನು VPC ವ್ಯಾಲ್ಯೂ ಕೊಟ್ಟೆ 192.168.0.0 / ಏನಂತ ಕೊಟ್ಟೆ ನಾನು? 20 ಅಲ್ವಾ ಕೊಟ್ಟಿದ್ದು? ಸೊ ನೋಡಿ 4096 IP ಅಡ್ರೆಸ್ ಅದೇ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ನೋಡಿ. ಇಲ್ಲಿದೆ ಫಸ್ಟ್ ಯೂಸಬಲ್ IP ಅಡ್ರೆಸ್ ಏನು? 192.168.0.1. this is my first usable IP and the last usable IP is 192.168.15. ಇಷ್ಟೇ ನಂದು ಸ್ಕೋಪ್. ಈಗ ಅದೇ ನೋಡಿ, ನಾನೇನ್ ಹೇಳಿದೆ? ನನ್ನ ಫಸ್ಟ್ ಸಬ್ನೆಟ್ ಗೆ ನಾನೇನ್ ಕೊಡ್ತೀನಿ? 22 ಕೊಡ್ತೀನಿ. ಏನ್ ಹೇಳ್ತಿಲ್ಲಿ? ಸೊ ಈ ಸಬ್ನೆಟ್ ಅಲ್ಲಿ ವಿ ಕ್ಯಾನ್ ಯೂಸ್ ಫ್ರಮ್ 192.168.0.1 to 192.168.3.254. ಸೊ ಇಲ್ಲಿವರೆಗೂ ಮಾತ್ರ. ಸೊ ನಾನು ಇಲ್ಲಿ ಏನ್ ಬರ್ದಿದ್ದೀನಿ? ನೆಕ್ಸ್ಟ್ ಸಬ್ನೆಟ್ ವಿಲ್ ಸ್ಟಾರ್ಟ್ ಫ್ರಮ್ ನೋಡಿ 10.0.4.0. ಕ್ಲಿಯರ್? ಮ್ಯಾಚ್ ಆಯ್ತಾ? ಸೊ ದಿಸ್ ಇಸ್ ಹೌ ಯು ಶುಡ್ ಕಂಪೇರ್. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ, ಈ ವೆಬ್ಸೈಟ್ ಇದೆ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಿಮಗೆ ವ್ಯಾಲ್ಯೂ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ ನೋಡಿ, 4.0 ಇಲ್ಲಿ ಚೇಂಜ್ ಮಾಡ್ತೀನಿ. 4.0/22 ಇಲ್ಲಿ ನೋಡಿ 4.1 to 7.254. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಲಾಜಿಕ್ ಯು ಶುಡ್ ಯೂಸ್. ಕ್ಲಿಯರ್ ಆಯ್ತಾ ಇದು ಸಬ್ನೆಟಿಂಗ್ ಅಂಡ್ ಸೂಪರ್ ನೆಟಿಂಗ್? ಎಸ್ ಸರ್. ಹಲೋ, ಓಕೆ. ಸೊ ನೋ ಡೌಟ್ಸ್ ಅಂತ ಅನ್ಕೊಂತೀನಿ. ಓಕೆ, ಸೊ ವಿಲ್ ಗೋ ಹೆಡ್, ವಿಲ್ ಟೇಕ್ ಸಮ್ ಅದರ್ ಸಿಂಪ್ಲರ್ ಎಕ್ಸಾಂಪಲ್ಸ್ ತಗೋಣ. ಈಗ ನೀವು ಕೇಳ್ಬೋದು ಹೌ ದಿಸ್ ಇಸ್ ರಿಲೇಟೆಡ್ ಅಂತ. ಸೊ ಈಗ ಒಂದು ಹ್ಯಾಂಡ್ಸ್ ಆನ್ ಮಾಡಿಸ್ತೀನಿ, ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೆಟ್ ಮಿ ಗೋ ಟು console.aws.amazon.com. let me log into my account. Okay, so I will go to the section VPC.
Okay, click on your VPCs. Create VPC. I will name it as my VPC. Okay. Now I'll give the range. Yeah, okay. ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದೇ ತಗೊಂತೀನಿ. So 192.168.0.0/20. ಸೊ ಈಗ ಯಾರೋ ಒಬ್ರು ಕೇಳಿದ್ರು, ಸೊ ಈಗ ನಾನು 20 ಕೊಟ್ರೆ 19 ಕೊಡ್ಬೋದಾ ಅಂತ. ಇಲ್ಲ, ತಗೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಅಡ್ರೆಸ್ ಪೂಲ್ ಅಲ್ಲಿ ಇರೋದೇ ಇಷ್ಟು. ಸೊ ನಾನು ಇದಕ್ಕಿಂತ ಜಾಸ್ತಿ ನನ್ನ ಸಬ್ನೆಟ್ ಗೆ ಅಸೈನ್ ಮಾಡಕ್ ಆಗಲ್ಲ. ಓಕೆ ಓಕೆ ಸೊ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಅವರ್ VPC CADR ಅಂತ ಇದೆ ನೋಡಿ, ಈ ತರ. ಓಕೆ, ಸೊ ನಾವು ಲೆಟ್ ಮಿ ಕ್ರಿಯೇಟ್ ಅ ಸಬ್ನೆಟ್ಸ್. ಸೊ ಸಬ್ನೆಟ್ಸ್ ಆರ್ ನಥಿಂಗ್ ಬಟ್ ಅ ಲಾಜಿಕಲ್ ಯೂನಿಟ್ಸ್. ಅಂದ್ರೆ ನಮ್ಮ VPC ಒಳಗಡೆ ಲಾಜಿಕಲಿ ಡಿವೈಡ್ ಮಾಡ್ತಾ ಇದೆಯಾ IP ಅಡ್ರೆಸ್ ನ. ಓಕೆ, ಐ ಥಿಂಕ್ ಐ ಹ್ಯಾಡ್ ಆಲ್ರೆಡಿ ಕ್ರಿಯೇಟೆಡ್. ಓಕೆ, ಎನಿವೇ ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಎಲ್ಲ ಡಿಲೀಟ್ ಮಾಡ್ತೀನಿ. 1 ಸೆಕೆಂಡ್, ಲೆಟ್ ಮಿ ಡೂ ಇಟ್ 1 ಸೆಕೆಂಡ್. Delete all previously created subnets. I am deleting. Okay, perfect. So ಈಗ ನಾನು ಕ್ರಿಯೇಟ್ ಮಾಡ್ತೀನಿ. ಸಬ್ನೆಟ್ ಕ್ರಿಯೇಟ್ ಮಾಡುವಾಗ ನಾವು ಏನ್ ಮಾಡಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್ ದ VPC ವಿಚ್ ವಿ ಜಸ್ಟ್ ಕ್ರಿಯೇಟೆಡ್. ಸೊ ಎಲ್ಲಿದೆ ನನ್ನ VPC? ಮೈ VPC ಅಂತಿದೆ. ಸೊ ಈ ಸೆಲೆಕ್ಟ್ ದಿಸ್ ನೋಡಿ, ಇಲ್ಲಿ ಇದೆಯಲ್ಲ. ಸೊ ಡಿಸ್ಪ್ಲೇ ಆಗುತ್ತೆ, ಸೆಲೆಕ್ಟ್ ಮಾಡಿ. ಈಗ ನಾನು ಕೇಳ್ಬೋದು, ಈಗ ಏನ್ ಮಾಡೋದು, ಪಬ್ಲಿಕ್ ಸಬ್ನೆಟ್. ಸೊ ನಾನು ಫಸ್ಟ್ ಪಬ್ಲಿಕ್ ಸಬ್ನೆಟ್ ಮಾಡ್ತೀನಿ. ಸೊ ಪಬ್ಲಿಕ್ ಸಬ್ನೆಟ್ 1. ಓಕೆ, 4 ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕೀಗ. ಸೊ ಪಬ್ಲಿಕ್ ಸಬ್ನೆಟ್ 1. ಸೊ ಅವೈಲಬಿಲಿಟಿ ಝೋನ್ 1A ಸೆಲೆಕ್ಟ್ ಮಾಡಿ. ಅಂಡ್ ರಿಮೆಂಬರ್, ನಮ್ಮ ಫ್ರೀ ಟ್ರಯಲ್ ಅಕೌಂಟ್ ಅಲ್ಲಿ AP South 1C ಈ ಅವೈಲಬಿಲಿಟಿ ಝೋನ್ ಯೂಸ್ ಮಾಡಕ್ AWS ಅವ್ರು ಬಿಡೋದಿಲ್ಲ. ಓಕೆ, ಸೊ ಯೂಸ್ ಓನ್ಲಿ AP South 1A ಅಂಡ್ 1B. 1C ಯೂಸ್ ಮಾಡಕ್ ಬಿಡೋದಿಲ್ಲ. ಓಕೆ, ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದನ್ನ ಮಾತ್ರ ಇದು ಮಾಡಿ. ಸೊ 1A ಅಲ್ಲಿ ಒಂದು ಪಬ್ಲಿಕ್ ಕ್ರಿಯೇಟ್ ಮಾಡ್ತೀನಿ. ಈಗ ಯಾರೋ ಕೇಳಿದ್ರು ಕೊಡ್ಬೋದಾ ಅಂತ ಹೇಳಿ. ಓಕೆ, ಲೆಟ್ ಅಸ್ ಟ್ರೈ. ನಿಮಗೆ ಎರರ್ ಬಂದಾಗ ನಿಮಗೆ ಎಲ್ ಗೆಟ್ ನೋ. ಈಗ ನಾನು ಇಲ್ಲಿ 20 ಕೊಟ್ಟಿದ್ದೀನಿ ಫಾರ್ VPC ನೋಡಿ ಇಲ್ಲಿ. ಸೊ ನಾನು 19 ಕೊಡಕ್ ಟ್ರೈ ಮಾಡ್ತೇನೆ. ಇಟ್ ವಿಲ್ ಥ್ರೋ ಮಿ ಎನ್ ಎರರ್. CADR ಅಡ್ರೆಸ್ ಇಸ್ ನಾಟ್ ವಿತ್ ಇನ್ ದ CADR ಅಡ್ರೆಸ್ ಫ್ರಮ್ VPC. ಓಕೆ, ಅರ್ಥ ಆಗ್ತಿದ್ಯಾ? ಈಗ ನಾನು ಇಷ್ಟೇ ಕೊಡ್ಬೋದು. ಈಗ ನಾನು ಫುಲ್ ಕೊಟ್ರೆ ಏನಾಗುತ್ತೆ, /20ನೇ ಕೊಡ್ತೀನಿ, ಅಕ್ಸೆಪ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಾನು ಮತ್ತೆ ಸಬ್ನೆಟ್ಸ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಸಾರಿ, ನಾನು 10.0.0 ಕೊಡ್ತಾ ಇದೀನಲ್ಲ. 1 ಸೆಕೆಂಡ್, ಸಾರಿ. 192.168.0.0/19 ಕೊಡಕ್ ಟ್ರೈ ಮಾಡ್ತೀನಿ. ಓಕೆ, ಫಸ್ಟ್. ಸೊ ಇಟ್ ಇಸ್ ನಾಟ್ ಇನ್ ದ ರೇಂಜ್. ಸೊ ನಾನು 20 ಕೊಡ್ಬೋದು. ಎಸ್, ಇಟ್ ವಿಲ್ ಅಕ್ಸೆಪ್ಟ್ ಬಿಕಾಸ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಸಬ್ನೆಟ್ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಸಬ್ನೆಟ್ ಅಲ್ಲಿ ಆಲ್ರೆಡಿ ಎಲ್ಲ. ಸೊ VPC ಏನೇನ್ IP ಅಡ್ರೆಸ್ ಇತ್ತು 4091. ಓಕೆ, ಸೊ ಅದೆಲ್ಲ ತಗೊಂಡ್ಬಿಟ್ಟಿದೆ, ವಿಚ್ ಐ ಡೋಂಟ್ ವಾಂಟ್ ದಟ್. ಸೊ ನನಗೆ ಆ ಅಡ್ರೆಸ್ ಬೇಡ. ನನಗೇನ್ ಬೇಕು, 4 ಸಬ್ನೆಟ್ ಕ್ರಿಯೇಟ್ ಮಾಡಬೇಕು. ಸೊ 4 ಸಬ್ನೆಟ್ ಮಾಡಬೇಕು ಅಂದ್ರೆ ಐ ನೀಡ್ ಟು ಕೀಪ್ ಆನ್ ಗಿವ್ ಅ ಹೈಯರ್ ವ್ಯಾಲ್ಯೂ. ಈ CADR ವ್ಯಾಲ್ಯೂ ಹೈಯರ್ ಮಾಡಿದಾಗ I'll get the lower number of address so that I can assign to the subnets. So ನಾನು subnet ಗೆ ಈಸಿಯಾಗಿ ಅಸೈನ್ ಮಾಡಿ. ಸೊ ನಾನು ಏನ್ ಮಾಡ್ತೀನಿ, I will delete it and I will create it once again. Okay, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. Next, create subnet. Select the VPC, my VPC. Then I'll just copy this. Okay, I don't want to keep on typing. No preference ಕೂಡ ಕೊಡಬಹುದು. I will select 1A. Okay, so 0.0/22 ಕೊಡ್ತೀನಿ. ಓಕೆ, ಎಸ್, ಪಬ್ಲಿಕ್ subnet 1. Okay, yes, created. Okay, so if you see now, so 1019. ಓಕೆ, ಈಗ ನೀವು ಕೇಳ್ಬೋದು, ಯಾಕೆ ನಮ್ಗೆ 1019 ಬರ್ತಾ ಇದೆ, ಯಾಕೆ 1024 ಬರ್ತಿಲ್ಲ ಅಂದ್ರೆ, ಬಿಕಾಸ್ ವೆನ್ ಎವರ್ ಯು ಕ್ರಿಯೇಟ್ VPC or a subnet, 5 IP address, this is again an interview question, 5 IP address will be taken by AWS. So AWS will reserve for themselves. Okay,
ಸೊ ಇಂಟರ್ವ್ಯೂ ಅಲ್ಲಿ ಈ ಕ್ವಶನ್ ಕೇಳ್ತಾರೆ, ಯಾಕೆ ನಮ್ಗೆ ಇಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ. ಲೆಟ್ ಮೀ ಸ್ಕ್ರೀನ್ ಶೇರ್ ಸ್ಟಾಪ್ ಆಯ್ತು ಅನ್ಸುತ್ತೆ, 1 second. Okay, so your answer should be the 5 IP address is reserved by AWS. Okay, ಅರ್ಥ ಆಗ್ತಿದೆಯಲ್ಲ? So you can Google also. So why 5 IP address is used by AWS. Okay, so there are lot of resources ಸಿಗುತ್ತೆ, ನೀವು whenever you find time, so ನೀವು ಈ ತರ ಓದ್ಬೋದು. ಓಕೆ, ಈ ತರ ಆರ್ಕಿಟೆಕ್ಚರ್ ಎಲ್ಲ ನಾವು ಗೋಯಿಂಗ್ ಫಾರ್ವರ್ಡ್ ಇವತ್ತಿಂದ ಮಾಡೋಣ. ಓಕೆ, ಇಲ್ಲಿದೆ ಒಂದು ಡಾಕ್ಯುಮೆಂಟ್ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿದೆ ನೋಡಿ. ಸೊ ವೈ ದ ಫಸ್ಟ್ ಅಡ್ರೆಸ್ 0.0 ಇಸ್ ದ ನೆಟ್ವರ್ಕ್ ಅಡ್ರೆಸ್. ಅಂಡ್ ನೋಡಿ, ನಾನು ಹೇಳಿದ್ನಲ್ಲ, ರಿಸರ್ವ್ಡ್ ಬೈ APC ಫಾರ್ ದ VPC ರೌಟರ್. ನಾನು ಎಲ್ಲಾ ಕ್ಲಾಸ್ ಅಲ್ಲಿ ಹೇಳ್ತಾ ಬರ್ತೇನೆ. ಸೊ ನಮ್ VPC ಅಲ್ಲಿ ಸಬ್ನೆಟ್ಸ್ ಇರುತ್ತೆ, ಅಂಡ್ ದ ಸಬ್ನೆಟ್ಸ್ ವಿಲ್ ಟಾಕ್ ಟು ಈಚ್ ಅದರ್ ವಯಾ ರೌಟರ್ ಅಂತ ನಾನು ಹೇಳಿದೆ. ಸೊ ಸೇಮ್ ಥಿಂಗ್ ದೇ ಹ್ಯಾವ್ ಡಿಸ್ಪ್ಲೇಡ್ ಹಿಯರ್, ರಿಸರ್ವ್ಡ್ ಬೈ AWS ಫಾರ್ ದ VPC ರೌಟರ್. ಓಕೆ, ದೆನ್ 0.0.2 is reserved by AWS for the DNS server. So DNS by default DNS server ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ 0.0.2 they reserved for a AWS DNS server. Okay, so again these are all very important, so you should know. Then this is reserved for AWS future use ಗೆ reserved ಮಾಡ್ತಾರೆ. ಇದು ಏನಕ್ಕೆ ಅಂತ ಅವ್ರು ಹೇಳಲ್ಲ, due to some security reasons, but they tell it. And this 255 ನಾನು ಹೇಳಿದ್ನಲ್ಲ, ಲಾಸ್ಟ್ IP ಅಡ್ರೆಸ್ ನಾವು ಯೂಸ್ ಮಾಡಕ್ ಆಗಲ್ಲ, 0.255.255.255 ಅಂತ ಹೇಳಿ. ಸೊ ಅದನ್ನ ದಿಸ್ ಇಸ್ ಯೂಸ್ ಫಾರ್ ಬ್ರಾಡ್ಕಾಸ್ಟ್ ಅಡ್ರೆಸ್. ಸೊ ಬ್ರಾಡ್ಕಾಸ್ಟ್ ಅಡ್ರೆಸ್ ಎಲ್ಲ ಅಪ್ಕಮಿಂಗ್ ಲೆಸನ್ಸ್ ಅಲ್ಲಿ ಹೇಳ್ತೀನಿ, ಈಗ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಟ್ ಇಸ್ ನಾಟ್ ರಿಕ್ವೈರ್ಡ್, ಬಟ್ ಫಾರ್ ಯು ಟು ನೋ, ಇವಾಗ ಯಾಕೆ 5 ಅಡ್ರೆಸ್ ನೀವು ಪ್ರತಿ ಸಬ್ನೆಟ್ ಕ್ರಿಯೇಟ್ ಮಾಡಿ ನೋಡಿ. ದೇರ್ ವಿಲ್ ಬಿ ಅ 5 IP ಅಡ್ರೆಸ್ ಶಾರ್ಟ್. ಓಕೆ, ಲೆಟ್ ಮೀ ಗೋ ಬ್ಯಾಕ್ ಟು ಮೈ AWS ಕನ್ಸೋಲ್, ಐ ವಿಲ್ ಶೋ ಯು. ಸೊ ಕ್ಲಿಯರ್ ಆಯ್ತಾ ಯಾಕೆ IP ಅಡ್ರೆಸ್ ಅಂತ ಹೇಳಿ? ಸೊ ಫಸ್ಟ್ ಇಟ್ ಬೈ ನೆಟ್ವರ್ಕ್ ಅಡ್ರೆಸ್, ದೆನ್ ರೌಟರ್ಗೆ, ದೆನ್ DNS ಸರ್ವರ್, ದೆನ್ ರಿಸರ್ವ್ ಫಾರ್ ಫ್ಯೂಚರ್ ಯೂಸ್. ಓಕೆ, ಸೊ ದೀಸ್ ಆರ್ ಆಲ್ ಇಂಟರ್ವ್ಯೂ ಕ್ವಶನ್ಸ್. ಸೊ ನಾನು ಯಾವ್ದು ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೇಳ್ತೀನಿ ಅದನ್ನ ನೀವು ಆದಷ್ಟು ರಿವೈಸ್ ಮಾಡ್ಕೊಳ್ಳಿ, ಎಷ್ಟೊತ್ತಿ ಆಗುತ್ತೆ, ಅಂಡ್ ಮೇಕ್ ಅ ಇಂಪಾರ್ಟೆಂಟ್ ನೋಟ್ಸ್. ಓಕೆ, ಫೈನ್. Yeah, let me go back to this. So yeah, so it says 1019, it should have been +5 add ಮಾಡಿದ್ರೆ 1024 ನಿಮಗೆ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಒನ್ ಮೋರ್. ಸೊ ನಾನು ಇದೇ ರೀಜಿಯನ್ ನಲ್ಲಿ ಅಥವಾ ಅವೈಲಬಿಲಿಟಿ ಝೋನ್ ನಲ್ಲಿ ಒಂದು ಪ್ರೈವೇಟ್ ಸಬ್ನೆಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಪ್ರೈವೇಟ್ ಸಬ್ನೆಟ್ ಗೆ ಏನ್ ವ್ಯಾಲ್ಯೂ ಕೊಡಬೇಕು? ಪ್ರೈವೇಟ್ ಸಬ್ನೆಟ್ 1. ಸೊ ಸೇಮ್ 1A ಅಲ್ಲೇ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು 192. ಸೊ 192.168.0.0/22 ಕೊಡಕ್ಕಾಗಲ್ಲ, ಯಾಕಂದ್ರೆ ಇಟ್ ವಿಲ್ ಫೇಲ್. ನೋಡಿ ತೋರಿಸ್ತೀನಿ, ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಸೊ ವಾಟ್ ಐ ಹ್ಯಾವ್ ಟು ಗಿವ್, ಐ ಹ್ಯಾವ್ ಟು ಗಿವ್ 4.0. ಇಲ್ಲಿ ಡಿಸ್ಕಸ್ ಮಾಡಿದಾಗ 4.0 ಕೊಟ್ರೆ ಇಟ್ ವಿಲ್ ಅಕ್ಸೆಪ್ಟ್. See now, again it will have 1019 IP address. Okay, so 023 ತಗೊಂತು, so 012. Okay, then 456. So next will be 7. Okay, so again select my VPC, again public subnet 1. Okay, 2 ಅಂತ ತಗೊಂತೀನಿ. ಪಬ್ಲಿಕ್ ಸಬ್ನೆಟ್ 1 ಆಲ್ರೆಡಿ ಇದೆ, 1BL ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಅಗೇನ್ 192.168. ಇಲ್ಲಿ ನಾನು ಮತ್ತೆ 0 or 4 ಕೊಡಕ್ಕಾಗಲ್ಲ, ಯಾಕಂದ್ರೆ 0 ಕೊಟ್ಟಾಗಿದೆ, 4 ಕೊಟ್ಟಾಗಿದೆ ಫಾರ್ ಪ್ರೈವೇಟ್ ಸಬ್ನೆಟ್ 1. ಸೊ ಈಗ ನಾನು ಏನ್ ಮಾಡಬೇಕು, 456. ಸೊ 7 ಇಂದ ಕೊಡಬೇಕು, 7.0/22. ಸೊ ನೌ ಇಟ್ ವಿಲ್ ಅಕ್ಸೆಪ್ಟ್. ಎನಿಥಿಂಗ್ ಲೆಸರ್ ದನ್ ದಿಸ್ ಇಟ್ ವಿಲ್ ನಾಟ್ ಅಕ್ಸೆಪ್ಟ್. ನೋಡಿ 6 ಕೊಡ್ತೀನಿ, ಇಟ್ ವಿಲ್ ನಾಟ್ ಅಕ್ಸೆಪ್ಟ್. So I need to give 7. Okay, higher ಕೊಡಬಹುದು, but higher ಕೊಟ್ರೆ ಏನಾಗುತ್ತೆ, I will not be able to create a equal subnet. Okay, so keep this in mind. Yeah,
So I need to give 8, not 7, 8. So it will take 8. Okay. And I need to create a last subnet now. Private subnet 2 anta create ಮಾಡಬೇಕು. So okay. So I will select my VPC, same thing. Private subnet 2. I'll create in one AP South 1B. So again 192.168. So ಏನ್ ವ್ಯಾಲ್ಯೂ ಕೊಟ್ಟೆ ನಾನು 8 ಅಲ್ವಾ. So 8, 9, 10, 11. So it will be 12. So 12.0/20. ಅರ್ಥ ಆಯ್ತಾ? So now see now. My VPC. So my VPC ಅಲ್ಲಿ ಎಲ್ಲ ನೋಡೋದಾದ್ರೆ ನೋಡಿ, just say 192, okay, .168 range. So it will show only 192.168 range. Okay. ಇಲ್ಲಿದೆ ನೋಡಿ. So all subnet are having how many IP address? See here. ಎಲ್ಲ 192.168 ರೇಂಜ್ ಇದೆ. ಸೊ 1019 ನೋಡಿ, ಇದು ನಮ್ ಫಸ್ಟ್ ಸಬ್ನೆಟ್ ಕ್ರಿಯೇಟ್ ಮಾಡಿದ್ದು. ಫಸ್ಟ್ ಸಬ್ನೆಟ್ ಇದು, ಓಕೆ, 1019. ಸೆಕೆಂಡ್ ಸಬ್ನೆಟ್ ಇದು 192, ಸಾರಿ, ಸೆಕೆಂಡ್ ಸಬ್ನೆಟ್ ಕ್ರಿಯೇಟ್ ಮಾಡಿದ್ದು 192.168.4.0. ಓಕೆ, ಥರ್ಡ್ ಸಬ್ನೆಟ್ ಬಂದು 192.168.8.0 and fourth subnet is 12, 192.168.12.0. ಸೊ ನೀವು ಯಾವ್ದೇ ಸಬ್ನೆಟ್ ನೋಡಿದ್ರೆ ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಅಫ್ಕೋರ್ಸ್ ಇನ್ನೂ ಜಾಸ್ತಿ ಸಬ್ನೆಟ್ ಮಾಡ್ಬೋದು. ಸೊ ಇನ್ನೂ ಜಾಸ್ತಿ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಒನ್ ಮೋರ್, ಇಫ್ ಯು ಹ್ಯಾವ್ ಟು ಆಡ್ 2 more, ಅಗೇನ್ ಯು ನೀಡ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ CADR. ಈ CADR ವ್ಯಾಲ್ಯೂ ಜಾಸ್ತಿ ಮಾಡಬೇಕು. ಈಗ /22 ಏನಿದೆ, ಸೊ /23 ಮಾಡಿದ್ರೆ ಈಸಿಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ 32 minus 23, which is 9. Okay, so 2 to the power of 9 ಎಷ್ಟಿದೆ? So let us calculate 2 to the power 9, which is 512. So now ಪ್ರತಿ ಸಬ್ನೆಟ್ ಗೂ 512 ಅಂತ ಹೇಳಿ we can keep on creating subnets. ಅರ್ಥ ಆಯ್ತಾ? Any doubt so far? Sindhu, Vijay, Nikshep, any doubts? As of now, no doubt, sir. Okay, good. Okay, Nikshep also say no doubt. Okay, so let us go further. Okay, ಈಗ ಫೈನ್. ಈಗ ನಾವೇನ್ ಮಾಡಿದ್ವಿ, ಇನ್ನೊಂದು ನಾನು ಗ್ರಾಫಿಕಲಿ ತೋರಿಸ್ತೀನಿ, ಒಂದ್ ನಿಮಿಷ. I will show you graphically how to design the architecture. ಅವಾಗ ನಿಮಗೆ ಐಡಿಯಾ ಬರುತ್ತೆ. Okay. Okay, fine. So this is where I design my architecture. Okay. So this is a very beautiful tool. Okay. Okay. Nodi. So this is one of the example. Okay. So as you can see, we have AWS public cloud. Okay.
and this is a corporate data center. So yesterday I was explaining you, like from data center we can connect to our AWS. Of course there are multiple options, so we'll be covering all those options, like site to site connectivity ನಾವು ಒಂದು hands on project ಮಾಡಿ ಮಾಡೋಣ. Okay, so but for now ಇದನ್ನ ಈ ಆರ್ಕಿಟೆಕ್ಚರ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕಾರ್ಪೊರೇಟ್ ಡೇಟಾ ಸೆಂಟರ್ ಇಂದ ನಮ್ಗೆ via VPN, so this symbol means it is a secure connection to the AWS. ಸೊ ನೀವು ಇಲ್ಲಿ ನೋಟಿಸ್ ಮಾಡೋದಾದ್ರೆ ಓಕೆ, ಈ ಇನ್ಸ್ಟೆನ್ಸ್ ಒಳಗಡೆ there are some, this is a private subnets, okay, and this is also a private subnet, and this is also a private subnet, and this is the only subnet which is public. ಸೊ ಇದೊಂದು ಮಾತ್ರ ಪಬ್ಲಿಕ್. ಸೊ ಈಗ ನೀವು ನೆಕ್ಸ್ಟ್ ಕ್ವಶನ್ ಬರ್ಬೋದು, ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಯಾವ್ದೇ ಒಂದು ಸಬ್ನೆಟ್ ನ ಪಬ್ಲಿಕ್ ಅಥವಾ ಪ್ರೈವೇಟ್ ಅಂತ? ನೋ. ಸೊ ಈಗ ನಾವು ಜಸ್ಟ್ ನೇಮ್ ಮಾಡಿದ ತಕ್ಷಣ ಅದು ಯಾವ್ದು ಪಬ್ಲಿಕ್ ಅಥವಾ ಪ್ರೈವೇಟ್ ಆಗೋದಿಲ್ಲ. ಓಕೆ, ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇಂಟರ್ನೆಟ್ ಗೇಟ್ವೇ. ಓಕೆ, ಸೊ ಈ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಈಗ ನಮ್ಮ ಮನೆ ಇದೆ ಆಯ್ತಾ. ಸೊ ಈಗ ನಮ್ಮ ಮನೆ ಒಳಗಡೆ ಒಂದು ಕಂಪ್ಯೂಟರ್ ಇದೆ. ಓಕೆ, ಸೊ ನಾನು ಯಾವ್ದು ಎಷ್ಟೇ ಹೈ ಕಾನ್ಫಿಗರೇಷನ್ ಇದ್ರು, ಸೊ ನಾನು ಇಂಟರ್ನೆಟ್ ಕನೆಕ್ಟ್ ಆಗಕ್ಕೆ ನನಗೆ ಏನ್ ಬೇಕು? ವಾಟ್ ಡು ಐ ವಾಂಟ್? ಐ ನೀಡ್ ಅ ಇಂಟರ್ನೆಟ್ ಕನೆಕ್ಷನ್. ಸೊ ಇಂಟರ್ನೆಟ್ ಕನೆಕ್ಷನ್ ಇದು ನನಗೆ ಹಂಗೆ ಸಿಕ್ಬಿಡುತ್ತಾ? ಇಲ್ಲ. ಸೊ ವಾಟ್ ಐ ನೀಡ್ ISP, ಸೊ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಲೈಕ್ ಐ ಶುಡ್ ಹ್ಯಾವ್ ಫಾರ್ ಎಕ್ಸಾಂಪಲ್ ನಾನೀಗ ಆಕ್ಟ್ ಬ್ರಾಡ್ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ISP ಯಾರು? ಆಕ್ಟ್. ಸೊ ನಾನು ಇವ್ರಿಗೆ ಸಬ್ಸ್ಕ್ರಿಪ್ಷನ್ ತಗೊಂಡ್ಮೇಲೆ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಅಸೈನ್ ಅ ರೌಟರ್ ಟು ಮೀ. ಒಂದು ಹಾರ್ಡ್ವೇರ್ ಅಸೈನ್ ಮಾಡ್ತಾರೆ. ಈ ರೌಟರ್ ಇಂದ ಐ ವಿಲ್ ಕನೆಕ್ಟ್ ಟು ದಿ ಇಂಟರ್ನೆಟ್. ಕರೆಕ್ಟಾ? ಸೊ ಸೇಮ್ ವೇ AWS VPC ಕ್ರಿಯೇಟ್ ಮಾಡಿದಾಗ್ಲೂ ನಾವೇನ್ ಮಾಡ್ಬೇಕು, ಒಂದು ಇಂಟರ್ನೆಟ್ ಗೇಟ್ವೇ, ಅಂದ್ರೆ ಇಟ್ ಇಸ್ ಅ ಗೇಟ್ವೇ ಟು ಕನೆಕ್ಟ್ ಟು ದಿ ಇಂಟರ್ನೆಟ್. ಸೊ ಅದೇ ತರ AWS ಅಲ್ಲಿ ಅದನ್ನ ಇಂಟರ್ನೆಟ್ ಗೇಟ್ವೇ ಅಂತ ಕರೀತಾರೆ. ಓಕೆ, ಸೊ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಹ್ಯಾಂಡ್ಸ್ ಆನ್. ಈಗ ಹೆಂಗಿದ್ರು ನಾವು 4 ಸಬ್ನೆಟ್ ಕ್ರಿಯೇಟ್ ಮಾಡಿದೀವಿ. ಒಂದ್ರಲ್ಲಿ EC2 ಇನ್ಸ್ಟೆನ್ಸ್ ಲಾಂಚ್ ಮಾಡಿ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ ವಿತೌಟ್ IGW. ಸೊ ಅದು ಕನೆಕ್ಟ್ ಆಗಲ್ಲ. IGW ಅಟ್ಯಾಚ್ ಮಾಡಿದ್ಮೇಲೆನೆ ಕನೆಕ್ಟ್ ಆಗೋದು. ಓಕೆ, ಸೊ ನಾನ್ ಫಸ್ಟ್ ಏನ್ ಮಾಡ್ಬೇಕು, IGW. ಸೊ ಸೇಮ್ ವೇ ಒಂದು VPC ಕ್ರಿಯೇಟ್ ಮಾಡಿದಾಗ, ಓಕೆ, ಸೊ ಔಟ್ಸೈಡ್ ಇಂಟರ್ನೆಟ್ಗೆ ಆಕ್ಸೆಸ್ ಬೇಕು, ಐ ಅಂತ ಬರೀತೀನಿ ಇಂಟರ್ನೆಟ್ಗೆ. ಓಕೆ, ಆಕ್ಸೆಸ್ ಬೇಕು ಅಂದಾಗ ನಾನೇನ್ ಮಾಡ್ಬೇಕು, ಇದು ಸಬ್ನೆಟ್ಸ್ ಅಂತ ಅನ್ಕೊಳ್ಳಿ. ಓಕೆ, ಇದು ರೌಟರ್. ಓಕೆ, ಸೊ ದೇ ಆರ್ ಕಮ್ಯುನಿಕೇಟಿಂಗ್. ಸೊ ಈ ರಿಸೋರ್ಸಸ್ ಎಲ್ಲ ಏನ್ ಮಾಡ್ತಾ ಇದೆ, ವಿತ್ ದಿಸ್ ರೌಟರ್ ದೇ ಆರ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ದಟ್ ಈಸ್ ಫೈನ್. ಬಟ್ ಈ ರಿಸೋರ್ಸಸ್ಗೆ ಹೊರಗಡೆ ಕನೆಕ್ಷನ್ ಇರೋದಿಲ್ಲ. ಸೊ ಇದು ಬೇಕು ಅಂದ್ರೆ ಏನ್ ಮಾಡ್ಬೇಕು, ಐ ನೀಡ್ ಟು ಕ್ರಿಯೇಟ್ ಅ IGW. ಓಕೆ, ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡಿ ಅದನ್ನ ನಾನು VPC ಗೆ ಅಟ್ಯಾಚ್ ಮಾಡಬೇಕು. ಏನ್ ಮಾಡಬೇಕು? ಅಟ್ಯಾಚ್. ಓಕೆ, ಸೊ ನಾನು ಅಟ್ಯಾಚ್ ಮಾಡಿದ್ಮೇಲೆ ದೆನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರೌಟ್ ಟೇಬಲ್ ಆರ್ ರೌಟಿಂಗ್ ಟೇಬಲ್. ಸೊ ರೌಟಿಂಗ್ ಟೇಬಲ್ ಅಲ್ಲಿ ನಾನು ಎಂಟ್ರಿ ಮಾಡಬೇಕು. ಓನ್ಲಿ ದೆನ್ ಈ ಕನೆಕ್ಷನ್ ಇಲ್ಲಿ ಅಥವಾ ಇಲ್ಲಿ ಇದಾಗುತ್ತೆ. ಓನ್ಲಿ ಪ್ರೊವೈಡೆಡ್ ನಾನು ಅದು ಪಬ್ಲಿಕ್ ಸಬ್ನೆಟ್ ಆದ್ರೆ ಮಾತ್ರ. ಪ್ರೈವೇಟ್ ಸಬ್ನೆಟ್ಗೆ ಪಬ್ಲಿಕ್ IP-ನೇ ಅಸೈನ್ ಆಗಲ್ಲ. ಅರ್ಥ ಆಯ್ತಾ? ಸೊ ಯು ಶುಡ್ ಪ್ರಾಕ್ಟೀಸ್ ಆಲ್ ದೀಸ್ ಥಿಂಗ್ಸ್ ಆಫ್ಟರ್ ದ ಕ್ಲಾಸ್, ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನಾನೀಗ ಲೈವ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ. ಓಕೆ, ಫೈನ್. ಸೊ ಲೆಟ್ ಮಿ ಗೋ ಟು EC2 ಸೆಕ್ಷನ್. Okay, select on, click on launch instance. Okay, so second step is ಇದೆಲ್ಲ ಏನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ EC2 ಸೆಕ್ಷನ್ ಅಲ್ಲಿ ನಾನು ಡೀಪ್ ಡೈವ್ ಆಗಿ ಹೇಳ್ಕೊಡ್ತೀನಿ. ಬಟ್ ಫಾರ್ ನೌ ಯು ಕ್ಯಾನ್ ಸೆಲೆಕ್ಟ್ ಎನಿ ಆಫ್ ದ ಫ್ರೀ ಟೈರ್ ಎಲಿಜಿಬಲ್ ಅಂತ ಯಾವ್ದಿದೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಯು ಕ್ಯಾನ್ ಫಾರ್ ನೌ ನಾನು ಸಿಂಪ್ಲಿಸಿಟಿ ಅಮೆಝಾನ್ ಲಿನಕ್ಸ್ ಇಮೇಜ್ ಯೂಸ್ ಮಾಡ್ತೀನಿ. ಸೊ ನೀವು ಇದನ್ನೇ ಕೂಡ ಸೆಲೆಕ್ಟ್ ಮಾಡ್ಬೋದು. ಇದು ಅಷ್ಟೇ, ಇಲ್ಲಿ ಫ್ರೀ ಟೈರ್ ಎಲಿಜಿಬಲ್ ಇರೋ ಮಾತ್ರ T2 ಮೈಕ್ರೋ ಇದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು ನೀವು. ಸೊ ಇದನ್ನ ಮಾತ್ರ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಅನ್ನೆಸೆಸರಿ ನೀವು ಬಿಲ್ ಪೇ ಮಾಡ್ಬೇಕಾಗುತ್ತೆ AWS-ಗೆ. ಸೊ ಫ್ರೀ ಟೈರ್ ಎಲಿಜಿಬಲ್ ಸೆಲೆಕ್ಟ್ ಮಾಡಿ. ದೆನ್ ಇದು ಇಂಪಾರ್ಟೆಂಟ್. ಸೊ ಈ ನೆಟ್ವರ್ಕಿಂಗ್ ಥರ್ಡ್ ಆಪ್ಷನ್ ಅಲ್ಲಿ
ನೆಟ್ವರ್ಕಿಂಗ್ ಅಂತ ಇದೆಯಲ್ಲ, ಇದರಲ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ VPC ಸೆಲೆಕ್ಟ್ ಮಾಡಿ, ದೆನ್ ಪಬ್ಲಿಕ್ ಸಬ್ನೆಟ್ 1 ಸೆಲೆಕ್ಟ್ ಮಾಡಿ, ದೆನ್ ಇದೆಯಲ್ಲ ಆಟೋ ಎಸ್ಎನ್ ಪಬ್ಲಿಕ್ IP, ಇದು ಇಂಪಾರ್ಟೆಂಟ್. ಇದನ್ನ ನೀವು ಬೈ ಡಿಫಾಲ್ಟ್ ಡಿಸೇಬಲ್ ಆಗಿರುತ್ತೆ, ಅದನ್ನ ಎನೇಬಲ್ ಮಾಡಬೇಕು. ಅದರ್ವೈಸ್ ಇದು ಎನೇಬಲ್ ಮಾಡ್ಲಿಲ್ಲ ಅಂದ್ರೆ ಪಬ್ಲಿಕ್ IP ಅಸೈನ್ ಆಗಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ವಿ ನೀಡ್ ಅ ಪಬ್ಲಿಕ್ IP. ಸೊ ಐ ಆಮ್ ಕ್ರಿಯೇಟಿಂಗ್. ನೆಕ್ಸ್ಟ್ ತೋರಿಸ್ತೀನಿ. ಇನ್ ಬೇರೆ ಎಲ್ಲ ಸಾರಿ, ಇದು ಡಿಫಾಲ್ಟ್ ಇಡಿ. ಒಂದ್ ನಿಮಿಷ. ಓಕೆ, ಸೊ ಬೇರೆ ಎಲ್ಲ ಡಿಫಾಲ್ಟ್ ಇಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಆಸ್ ಎ ಇದು ಈ ಫೈಲ್ ನ ನಾನು ಶೇರ್ ಮಾಡ್ತೀನಿ. ಓಕೆ, ಆಫ್ಟರ್ ದ ಕ್ಲಾಸ್. ಸೊ ಈ ಫೈಲ್ ನ ನೀವೆಲ್ಲ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ಯೂಸರ್ ಡೇಟಾ ಟು ಲಾಂಚ್ ಅ ವೆಬ್ ಸರ್ವರ್. ಓಕೆ, just to make sure that it is working fine. Okay, ಇದು as usual standard ID 8GB. ಟ್ಯಾಗ್ಸ್ ಬೇಕಾದ್ರೆ ನೀವು ಜಸ್ಟ್ ಕ್ಲಿಕ್ ಟು ಆಡ್ ಅ ನೇಮ್ ಟ್ಯಾಗ್ ಅಂತ ಬರುತ್ತೆ, ವೆಬ್ ಸರ್ವರ್ ಅಂತ ಕೊಡಿ, ಆರ್ ಎನಿ ನೇಮ್ ಯು ವಿಶ್, ಯಾವ್ದು ಬೇಕಾದ್ರೂ ಕೊಡ್ಬೋದು. ಈ ಸೆಕ್ಯೂರಿಟಿ ಗ್ರೂಪ್ ಮಾತ್ರ ವೆರಿ ಇಂಪಾರ್ಟೆಂಟ್. ಏನ್ ಮಾಡಬೇಕು, ಕ್ರಿಯೇಟ್ ಅ ನ್ಯೂ ಸೆಕ್ಯೂರಿಟಿ ಗ್ರೂಪ್ ಅಂತ ಕೊಡಿ. ಅಗೇನ್ ಇದನ್ನೆಲ್ಲ ನಾವು ಫರ್ದರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಾಟ್ ಯು ಮೀನ್ ಬೈ ಸೆಕ್ಯೂರಿಟಿ ಗ್ರೂಪ್. ಅದೇ ನಾನು ಹೇಳಿದ್ನಲ್ಲ, ಈ ನಮ್ಮ ಲೊಕ್ಯಾಲಿಟಿ ಒಳಗೆ ಮನೆ ಒಳಗಡೆ ಯಾರಿಗೆ ಬರಬೇಕು ಯಾರಿಗೆ ಬರಬಾರದು ಅಂತ ಪರ್ಮಿಷನ್ ಕೊಡ್ತೀವಿ, ಆ ಪರ್ಮಿಷನ್ ಇದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಪೋರ್ಟ್ ಓಕೆ, ಸೊ ಮೈ ಸೆಕ್ಯೂರಿಟಿ ಗ್ರೂಪ್ ನ್ಯೂ ಅಂತ ಹಾಕ್ತೀನಿ. ಓಕೆ, ಸೇಮ್ ಥಿಂಗ್ ಐ ವಿಲ್ ಕಾಪಿ ಪೇಸ್ಟ್ ಹಿಯರ್. Okay, so add rule. Okay, port number 80 web server ge it will listen on port number 80. So nan port number 80 open ಮಾಡ್ತಾ ಇದ್ದೀನಿ. So 0.0.0 ಅಂದ್ರೆ ಇಂಟರ್ನೆಟ್ ಅಂತ, ಇದು ಇಂಟರ್ನೆಟ್ ಅಡ್ರೆಸ್. ಓಕೆ, ಸೊ ದಿಸ್ ಇಸ್ ದ ಅಡ್ರೆಸ್ ಆಫ್ ದಿ ಇಂಟರ್ನೆಟ್. ಅಂದ್ರೆ ಎಲ್ಲಿಂದ ಬೇಕಾದ್ರೂ ಕನೆಕ್ಟ್ ಮಾಡಬಹುದು, ಅಥವಾ ಈ ತರನೂ ಮಾಡಬಹುದು, ಅಥವಾ ಫಾರ್ ಸೆಕ್ಯೂರಿಟಿ ಮೈ IP ಅಂತ ಸೆಲೆಕ್ಟ್ ಮಾಡ್ಬಿಡಿ, ಬೆಟರ್. ಸೊ ಮೈ IP ಅಂದ್ರೆ ಇಟ್ ವಿಲ್ ಪಿಕ್ ಅಪ್ ಯುವರ್ ಪಬ್ಲಿಕ್ IP ಫ್ರಮ್ ದ ಇಂಟರ್ನೆಟ್. ಸೊ ಇಟ್ ಮೋರ್ ಸೆಕ್ಯೂರ್ ಆಗಿರುತ್ತೆ. So you can select and launch. Okay, ಇದು ಕೀ ಪೇರ್ ಇನಿಷಿಯಲಿ ನೀವು ಕೀ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಕೇಳುತ್ತೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಎನಿ, ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಯು ಕ್ಯಾನ್ ಸೆಲೆಕ್ಟ್ ದಿಸ್, ಕ್ರಿಯೇಟ್ ಅ ನ್ಯೂ ಕೀ ಪೇರ್. ಯಾವ್ದಕ್ಕಾರ ವೆರಿ ಮೀನಿಂಗ್ಫುಲ್ ನೇಮ್ ಕೊಡಿ, ಲೈಕ್ ಏನು ಮೈ AWS ಕೀ ಪೇರ್ ಅಂತ ಕೊಡಿ. ಬಟ್ ನಾನು ಏನು ಕ್ರಿಯೇಟ್ ಮಾಡಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಸುಮಾರು ಕೀ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಅದನ್ನೇ ಯೂಸ್ ಮಾಡ್ತೀನಿ, ನೀವೆಲ್ಲ ಈಗ ಇದು ಮಾಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ EC2 ಇನ್ಸ್ಟೆನ್ಸ್ ಸೆಕ್ಷನ್ಗೆ ಹೋಗುತ್ತೆ. ಸೊ ನೀವು ಕ್ಲಿಕ್ ಮಾಡಿದಾಗ ನೋಡಿ, ನಾನು ಹೇಳಿದ್ನಲ್ಲ, ಸೊ ಪಬ್ಲಿಕ್ IP ಅಡ್ರೆಸ್ ಇದೆ ಅಂಡ್ ಆಲ್ಸೋ ದೇರ್ ಇಸ್ ಅ ಪ್ರೈವೇಟ್ IP ಅಡ್ರೆಸ್. ಸೊ ನಾವು ಪ್ರೈವೇಟ್ IP ಅಡ್ರೆಸ್ ನೋಡಿ 192.168.0.204. ಸೊ ನಾವು ನೋಡ್ತಿದ್ದಂಗೆ ಹೇಳ್ಬೋದು, ಇದು ನಮ್ಮ ಸಬ್ನೆಟ್ 1 ಸಬ್ನೆಟ್ ಅಲ್ಲಿ ಇದೆ. ಸೊ ಇದು ಡೈನಾಮಿಕ್ ಅಲ್ಲಿ ಪಿಕ್ ಆಗಿರೋಂಥ IP ಅಡ್ರೆಸ್. ಓಕೆ, 204 IP. ಸೊ ಈ IP ಇಂದ ನಾವು ಈ ಇನ್ಸ್ಟೆನ್ಸ್ ಗೆ ನನ್ನ ಕಂಪ್ಯೂಟರ್ ಇಂದ ಕನೆಕ್ಟ್ ಮಾಡಕ್ ಆಗಲ್ಲ. ಸೊ ನಾನು ಇದು ಕನೆಕ್ಟ್ ಮಾಡಬೇಕು ಅಂದ್ರೆ ಐ ಶುಡ್ ಮೇಕ್ ಯೂಸ್ ಆಫ್ ದಿಸ್ IP. ಓಕೆ, ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಐ ವಿಲ್, ಸೊ ನಾನು ಯೂಸ್ ಮಾಡೋದು ಯೂಶಲಿ ಲಾಗಿನ್ ಆಗಕ್ಕೆ ಇದು ಮೊಬೈಲ್ ಎಕ್ಸ್ಟಮ್ ಅಂತ ಯೂಸ್ ಮಾಡ್ತೀನಿ. ಸೊ ಯು ಕ್ಯಾನ್ ಯೂಸ್ ಪುಟ್ಟಿ ಆರ್ ಗಿಟ್ ಬ್ಯಾಶ್ ಕೂಡ ಯೂಸ್ ಮಾಡ್ಬೋದು. ಸೊ ವಿಚ್ ಎವರ್ ಇಸ್ ಕಂಫರ್ಟಬಲ್ ಟು ಯು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದು ಯೂಸ್ ಮಾಡಿ. ಬಟ್ ನನಗೆ ಇದು ತುಂಬಾ ಯೂಸ್ಫುಲ್ ಅನ್ಸುತ್ತೆ. ಸೊ ಇಟ್ ಹ್ಯಾಸ್ ವೆರಿ ಗುಡ್ ಫೀಚರ್ಸ್, ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ವೆನ್ ಯು ಕ್ಲಿಕ್ ಆನ್ ನ್ಯೂ ಸೆಷನ್, ಕ್ಲಿಕ್ ಆನ್ SSH, ರಿಮೋಟ್ ಹೋಸ್ಟ್ ಪಬ್ಲಿಕ್ IP ನ ಪೇಸ್ಟ್ ಮಾಡಿ, ಯೂಸರ್ ನೇಮ್. ಸೊ ಯಾವುದೇ EC2 ಇನ್ಸ್ಟೆನ್ಸ್ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಯು ಶುಡ್ ಟೈಪ್ ದ ಯೂಸರ್ ನೇಮ್ ಆಸ್ EC2-user. ಓಕೆ, ಸೊ EC2-user ಅಂತ ಟೈಪ್ ಮಾಡಿ, ಆಮೇಲೆ ಅಡ್ವಾನ್ಸ್ SSH ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ, ಯೂಸ್ ಪ್ರೈವೇಟ್ ಕೀ. ಓಕೆ, ದೆನ್ ನಾವೇನ್ ಕೀ ಕ್ರಿಯೇಟ್ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ತೀವಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೊ ನಾನ್ ಡೌನ್ಲೋಡ್ ಮಾಡಿರೋಂಥ ಕೀ ಹೆಸರು ಸ್ಕ್ವಿಡ್ ಪ್ರಾಕ್ಸಿ ವ್ಯಾಮ್ ಪ್ರಾಡ್ ಅಂತ ಹೇಳಿ, ಅದನ್ನ ಸೆಲೆಕ್ಟ್ ಮಾಡಿ ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಕ್ಲಿಕ್ ಓಕೆ. ಸೊ ಬಟ್ ನೀವು ನೋಟಿಸ್ ಮಾಡೋದಾದ್ರೆ ಇದು ಕ್ಲಿಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ, ನನ್ನ ಕಂಪ್ಯೂಟರ್ ಇಂದ ಹೋಗ್ತಾ ಇದೆ ಫ್ರಮ್ ಮೈ ರೌಟರ್, ಇಲ್ಲಿಂದ ಹೋಗ್ತಾ ಇದೆ ಕನೆಕ್ಷನ್. ಸೊ ಇದು ಗೋಯಿಂಗ್ ಹಿಯರ್, ಗೋಯಿಂಗ್ ಟು ಇಂಟರ್ನೆಟ್, ಇಲ್ಲಿಂದ ಹೋಗ್ತಾ ಇದೆ, ಇಲ್ಲಿ ಬಂದು ಸ್ಟಾಪ್ ಆಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಾನು ಇನ್ನು ಈ ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡಿಲ್ಲ, IGW ನ ಕ್ರಿಯೇಟ್ ಮಾಡಿಲ್ಲ. ಸೊ ನಾನು ಈಗ ಅದನ್ನ ಮಾಡ್ತೀನಿ. ಸೊ ನೋಡಿ, ನಿಮ್ಗೆ
network error, connection time dot. ಯಾಕಂದ್ರೆ it is trying to establish a connection but it failed. Okay, so ಇದನ್ನ ನಾನು ಮಾಡಬೇಕು ಅಂದ್ರೆ, so again I need to go to VPC. Okay, then click on, ನೋಡಿ ಇಲ್ಲಿ left hand side ಅಲ್ಲಿ you will get an option called internet gateway. Okay, click on create an internet gateway. My VPC IGW ಅಂದ್ರೆ my VPC IGW ಅಂತ. Okay, I am creating a IGW. So what I did now, I created this component. So create ಮಾಡಿದ್ರೆ ಸಾಕ, I need to attach to this VPC. ಈ VPC ಗೆ ನಾನು attach ಮಾಡಬೇಕು. Fine, let us do that. So go to actions, attach to VPC, select a VPC. So remember, one IGW, one VPC ಮಾತ್ರ attach ಮಾಡಕ್ಕಾಗದು. So ನಾವು multiple VPC attach ಮಾಡಕ್ಕಾಗಲ್ಲ. Again, this is they may trick you in a interview. Okay, so attach ಮಾಡಿದೆ. So ಈಗ attach ಮಾಡಿದ್ರೆ ಸಾಕ, but still I am unable to connect. ನೋಡಿ attach ಮಾಡಾಯ್ತು, ಆದ್ರೂ I am unable to connect. See, still failing. So ನಾನು ಏನ್ ಮಾಡ್ಲಿಲ್ಲ, routing table. So ಇದು routing table ಅಲ್ಲಿ ನಾನು add ಮಾಡಬೇಕು. So ಅದನ್ನ ಹೆಂಗ್ ಮಾಡಬೇಕು? So go to your subnets. So public subnet 1. Okay, I think I have selected. Okay, yeah, public subnet 1 select ಮಾಡಿ. Scroll down ಮಾಡಿದ್ರೆ there is an option called route table. Select ಮಾಡಿ, click on the blue link. ಈ blue link ಮೇಲೆ click ಮಾಡಿ. So ನಿಮ್ಗೆ routing table section ಕರ್ಕೊಂಡು ಹೋಗುತ್ತೆ. Just click on routes. Just come down and edit routes. Okay, edit route ಅಲ್ಲಿ add route, then put the address of the internet. This means anywhere. So ನಾನು ಇದನ್ನ anywhere ಅಂತಾನು ಕನ್ಸಿಡರ್ ಮಾಡಬಹುದು, or my IP, better anywhere ಅಂತ ಕೊಡಿ. Anyhow, ನಾವು security group ಅಲ್ಲಿ only we are allowing from my IP. So ಬೇರೆ IP ಇಂದ allow ಆಗಲ್ಲ. So select internet gateway. So it will show. Then save changes. Okay. So ಈಗ ನಾನು ಟ್ರೈ ಮಾಡಿದ್ರೆ I will be able to connect. ನೋಡಿ ಅರ್ಥ ಆಗ್ತಿದೆಯಾ? So sudo m update -y. So ಈ ಬೇಸಿಕಲಿ ಲಿನಕ್ಸ್ ಕಮಾಂಡ್ಸ್ ಎಲ್ಲ ನೀವು DevOps ಸೆಷನ್ ಮಾಡುವಾಗ ಕಲಿತೀರಾ. So these are all the some of the commands. So ಈಗ ಅರ್ಥ ಆಯ್ತಾ ನಿಮ್ಗೆ? So with few steps I was able to connect to this instance. ಅರ್ಥ ಆಗ್ತಿದ್ಯಾ? And well, let us check. So ಈ ತರನು ಲಾಗಿನ್ ಆಗಿ ಚೆಕ್ ಮಾಡಬಹುದಿತ್ತು, or I can also, sorry, what is the public IP? I forgot. Just a second, it is taking some time. Yes, click on this. Just go to the new tab and enter. Why it is not coming? Let me see whether I have enabled port 80. One second. IP. Let me check this user data if there is any mistake. No, welcome to this. Everything is fine.
Let me change it to anywhere and say savings. It's not working. Let me just check. It may take some time because okay, so still it is compiling. Okay, so it will take some time. Okay. Okay, so it will take some time. So Amel Bharate, but we just saw, right? So with the IGW. So now I will just make some entries in the routing table. Okay. So again, I will not be able to log in. So as soon as I make the changes in the routing table, the connection will be terminated. If you see here, I'm able to do. Go to subnet. Yes, this one, route table. Route table, then routes. I'll just delete this route. Okay, go click on edit and just remove this and save changes. Now you see, I was able to log in. Now you see, I will not be able to. That's it. So is this clear? Clear ಆಯ್ತಾ ಎಲ್ರಿಗೂ? ಏನೋ ಡೌಟ್ಸ್ ಇದ್ರೆ ಕೇಳಿ. Because these are very, very basics and backbone of AWS networking. ತುಂಬಾ ಇದೆ. Cleared. Okay, good. Okay. So again, if I change the rule here, again, if the change the route, add route, then to internet gateway and save changes, then again, I'll be able to log in. Okay. So this is the logic. Okay. So I hope it is clear. Okay.